राजाधिराज सद्गुरुनाथ महाराज की जय। श्री गुरुदेव दत्त। गुरुर्ब्रह्मा गुरुर्विष्णु गुरुर्देवो महेश्वरा गुरुर्साक्षात् परब्रह्मा तस्मै श्री गुरुवे नमः। गुरुर्साक्षात् परब्रह्मा तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜೈ ಜೈ ರಘುವೀರ ಸಮರ್ಥ पार्वती पते शिवर रमाले। महाराज की जय। देशवासी जय जय राम कृष्ण हरि। 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 जय जय राम जय जय राम कृष्ण हरि। जय जय राम कृष्ण हरि। जय जय राम राम कृष्ण हरि मुकुंद मुरहरि। राम कृष्ण हरि मुकुंद मुरहरि। जय जय राम कृष्ण हरि। जय जय राम कृष्ण हरि। जय जय राम कृष्ण हरि। राम कृष्ण हरि।
ज्ञानदेव तुकार राजाधिराज सद्गुरुनाथ महाराज की जय। श्री गुरुदेव राजाधिराज सद्गुरु सदानंद महाराज की जय। जय जय रघुवीर समर्थ। ಪ್ರಥಮವಾಗಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಕಾರ್ಯಕ್ರಮದ ಅಧಿಪತಿಗಳಾಗಿರುವಂತಹ ಶ್ರೀ ಸದ್ಗುರು ಸದಾನಂದ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಆಗಿ ಹೋದಂತಹ ಎಲ್ಲ ಸದ್ಗುರುವರ್ಯರು, ಸಂತವರ್ಯರು, ದಾಸವರ್ಯರು, ಶರಣರು ಎಲ್ಲರ ಪಾದಕ್ಕೂ ನಾನು ನನ್ನ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಕಾರ್ಯಕ್ರಮದ ಮಂಗಲಮಯ ದಿನ ಕೂಡಿರುವಂತಹ ಎಲ್ಲ ಗುರುಬಂಧುಗಳಿಗೆ, ಗುರು ಭಗಿನಿಯರಿಗೆ, ಜ್ಞಾನಿಗಳಿಗೆ, ಸಾಧಕರಿಗೆ, ಮುಮುಕ್ಷುಗಳಿಗೆ ಸರ್ವರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ನಾವು ನೀವುಗಳೆಲ್ಲ ಸಮರ್ಥರು ನುಡಿಸಿದಂತಹ ಎರಡು ವಿಚಾರಗಳನ್ನು ಕೀರ್ತನ ರೂಪದಿಂದ ನಾವು ಶ್ರವಣ ಮಾಡೋಣ. ಸಮರ್ಥರಂತಾರ, ಐಸಾ ಸಂತಾಂಚ ಮಹಿಮಾನ संत संगे होते ज्ञान सत्संगा परिते साधन आणिक नाही. ಅಂತ ಒಂದು ಮಹಾನ್ ಯಜ್ಞ ಅಂತಾರೆ ಇದಕ್ಕೆ. ಸತ್ಸಂಗ ಅಂದ್ರೆ ಇದೊಂದು ಯಜ್ಞ, ಧ್ಯಾನ ಯಜ್ಞ. ಅವ್ರಂತಾರ ಐಸಾ ಸತ್ಸಂಗಾಚ ಮಹಿಮಾನ ಸಂತ ಸಂಗೆ ಹೋತೆ ಜ್ಞಾನ. ಜ್ಞಾನ ಎಲ್ಲಾದ್ರೂ ಆಗ್ತಿತ್ತಂದ್ರ, ಜ್ಞಾನ ಅಂದ್ರೆ ಎಲ್ಲಾ ಜ್ಞಾನ ಅಲ್ಲ, ಬಹುದಾ ಜ್ಞಾನ ಅಲ್ಲ, ಶುದ್ಧ ಜ್ಞಾನ ಅನ್ನುವಂಥದ್ದು, ಆತ್ಮಜ್ಞಾನ ಅನ್ನುವಂಥದ್ದು, ಬ್ರಹ್ಮಜ್ಞಾನ ಅನ್ನುವಂಥದ್ದು ಎಲ್ಲಾದ್ರೂ ನಿಮಗೆ ಪ್ರಾಪ್ತ ಆಗ್ತಿತ್ತಂದ್ರ ಅದು ಸಂತರ ಸಂಘದಾಗ ಮಾತ್ರ. ಸಂತ ಸಂಘೆ ಹೋತೆ ಜ್ಞಾನ ಸತ್ಸಂಗ ಪರಿತೆ ಸಾಧನ ಆನಿಕ. ಭಗವಂತನ ಪ್ರಾಪ್ತಿ ಬೇಕಾಗಿತ್ತಂದ್ರೆ ಮೊದಲು ಹೋಗಿ ನೀ ಸತ್ಸಂಗದೊಳಗೆ. ಸತ್ಸಂಗದೊಳಗೆ ಸದ್ಗುರುವಿನ ಪ್ರಾಪ್ತಿ ಆಗ್ತದೆ. ಸದ್ಗುರುಗಳ ಪ್ರಾಪ್ತಿ ಅಲ್ಲೇ ಇಲ್ಲಿ ಆಗುದಿಲ್ಲ. ಎಲ್ಲಿ ಸತ್ಸಂಗ ಇದ್ದಾರ, ಸಂತರ ಒಂದ ಸಮಾಗಮ ನಡೆದದಲ್ಲ, ಅಲ್ಲಿ ಸದ್ಗುರುಗಳ ಒಂದು ಸ್ಥಿತಿ ಇರ್ತದೆ, ಸದ್ಗುರುಗಳ ಅವಸ್ಥೆ ಇರ್ತದೆ. ಯಾಕಂದ್ರೆ ಸಮರ್ಥರಂತಾರ ಸದ್ಗುರು ಸ್ವರೂಪತೆ ಸಂತ. ಸಂತರು ಮತ್ತು ಸದ್ಗುರುಗಳು ಬೇರೆ ಅಲ್ಲ. ಸದ್ಗುರುವಿನ ಸ್ವರೂಪ ಏನದಲ್ಲ, ರೂಪ ಬೇರೆ ಇರ್ಬೋದು. ಸದಾನಂದ ಮಹಾರಾಜರು ಬೇರೆ ಇರ್ಬೋದು, ಬಹುಸಾಯಿ ಮಹಾರಾಜರು ಬೇರೆ ಬೇರೆ ರೂಪ ಇರ್ಬೋದು, ನಮ್ಮ ಮಹಾರಾಜರು, ಆಗಿ ಹೋದಂಥ ಚಿದಂಬರ ಮಹಾಸ್ವಾಮಿಗಳು, ಇವರೆಲ್ಲರೂ ರೂಪ ಬೇರೆ ಬೇರೆ ಇದ್ರು ಸಹಿತ ಸ್ವರೂಪ ಏನದಲ್ಲ ಅದು ಸಂತ ಸ್ವರೂಪ. ಸಂತರ ನಾವು ಸಂತರಲ್ರಿ ಅಂತ ನೀವು ಅನ್ಬೋದು. ನಾವು ಸಂತರು ಅಂತ ಅನಿಸ್ಕೋತೇವೆ, ಆದ್ರೆ ಜೋ ಜಾನೇಲ ಭಗವಂತ ತಯಾ ನಾಮ ಬೋಲಿಗೆ ಸಂತ. ಸಮರ್ಥರಂತಾರ, ಯಾರು ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೊಂಡಲ್ಲ ಅವ್ರಿಗೆ ಸಂತರಂತಾರ. ಅವರು ತುಕಾರಾಮ್ ಮಹಾರಾಜರ ಅಂದ್ರು, ಬಹುದುದಡಿ ಜರಿ ಜಾಲಿ ಮೈಸಗಾಯ ತರಿ ಹೋಯಿಲ ಕಾಯ ಕಾಮದೇನು. ಸಂತರ ಗತೆ ನೀವು ಡ್ರೆಸ್ ಹಾಕೊಂಡ್ರೆ ಸಂತರ ಆಗ್ತಿರಲ್ಪ. ಬುಕ್ಕಿಟ್ ಹಚ್ಕೊಂಡ್ರಿ, ನನಗತೆ ಹಿಂಗೆಲ್ಲ ಮಾಡ್ಕೊಂಡ್ರಿ, ಏನ್ ಮನಗಂಡು ಸಂತರದ. ಸಂತರ ಗತೆ ಇದೆಯೋ ಸಂತರಲ್ಲ. ಸಂತಾಂಚ ಮಹಿಮಾ ತೋ ಬಹು ದುರ್ಗಮ ಶಾಬ್ದಿಕಾಚ ಕಾಮ ನಾಹೀತಿ. ಸಂತರನ್ನು ಹೊಗಳಲಿಕ್ಕೆ ಆಗುದಿಲ್ಲ, ಸಂತರನ್ನು ವರ್ಣ ಮಾಡ್ಲಿಕ್ಕೆ ಆಗುದಿಲ್ಲ, ಸದ್ಗುರುಗಳನ್ನು ವರ್ಣ ಮಾಡ್ಲಿಕ್ಕೆ ಆಗುದಿಲ್ಲ, ಬ್ರಹ್ಮ ವಸ್ತುವನ್ನು ವರ್ಣ ಮಾಡ್ಲಿಕ್ಕೆ ಆಗುದಿಲ್ಲ. ಇವು ವರ್ಣಾತೀತ. ವೇದಶಾಸ್ತ್ರಗಳು ನೇತಿಯಲ್ಲಿ ಇವತ್ತನ್ನು ವರ್ಣ ಮಾಡ್ಲಿಕ್ಕೆ ಹೋಗಿ ಇವ್ರನ್ನ ಸಮರ್ಥ ಅಂತಾರ. ಜೇ ನಾಹಿ ತ್ರೈಲೋಕಿ ದಾನ ತೇ ಕರಿತಿ ಸಂತ ಸಜ್ಜನ ತಯಾ ಸಂತಾಚಿಯ ಮಹಿಮಾನ ಕಾಯ ಮನೋ ನಿವರ್ಣವೇ.
ಏನಂತ ವರ್ಣ ಮಾಡ್ಲಿ ಸಂತರನ್ನಂತ ವರ್ಣಾತೀತ ಸ್ಥಿತಿ ಅದು. ಸಂತ ಅಂದ್ರೆ ವ್ಯಕ್ತಿ ಅಲ್ಲ. ಸಂತರನ್ನ ನಾವು ವ್ಯಕ್ತಿಯಿಂದ ಸಂತರಂತ ಗುರುತು, ವ್ಯಕ್ತಿ ಅಲ್ಲ ಸಂತ. ಸಂತ ಇದೊಂದು ತತ್ವ ಅದ. ಇದು ಎಲ್ಲಿ ಸಮತತ್ವ ಅದ, ಎಲ್ಲಿ ಸಮದೃಷ್ಟಿ ಅದ. ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮೈ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ನ ಚ ಮೇ ನ ಪ್ರಣಶ್ಯತಿ. ಎಲ್ಲಾ ಕಡೆನೂ ಭಗವಂತನ ಒಂದು ಅಸ್ತಿತ್ವವನ್ನು ಯಾರು ನೋಡಿ ಬದುಕಲಿಕ್ಕತ್ತಾರಲ್ಲ ಅವ್ರಿಗೆ ಸಂತರಂತೆ. ಯಾಕಂದ್ರೆ ಎಲ್ಲಾ ಕಡೆ ಸಮನಾಗಿರುವಂತಹದ್ದು ಏನದಲ್ಲ ಅದು ಪರವಸ್ತು ಅದ. ಬರೇ ಪರವಸ್ತು ಅಲ್ಲ, ಪರಕ್ಕೆ ಪರವಾದಂತಹ ಪರಬ್ರಹ್ಮ ವಸ್ತು ಅದ. ಆ ವಸ್ತುವಿನನ್ನು ಗುರುತು ಹಿಡಿದು ಬದುಕಲಿಕ್ಕತ್ತಾರಲ್ಲ ಅವರು ಸಂತರು. ಅಂತ ಸಂತರ ಮಹಿಮೆಯನ್ನ ಏನಂತ ವರ್ಣನ ಮಾಡ್ಲಿ ಅಂತಾರೆ. ಯಾರು ಅಂತಾರೆ ಇದನ್ನ? ಜಗದ್ಗುರು ತುಕೋಬಾರಾಯರಂತಾರೆ. ಕಲ್ಪನಾ ಮಾಡ್ರಿ, ನಾವು ಅನ್ಬೇಕು ತುಕೋಬಾರಾಯರಂತ ಸಂತರು ಏನಪ್ಪ ಅಂತ ಸಂತರು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರನ್ನ ಏನು ವರ್ಣನ ಮಾಡೋದು? ಮೌಲಿ ಅವ್ರನ್ನ ಏನು ವರ್ಣನ ಮಾಡೋದು? ನಾಥ ಬಾಬಾರನ್ನ ಏನು ವರ್ಣನ ಮಾಡೋದು? ಹಿಂಗ ಸಂತರನ್ನ ಏನು ವರ್ಣನ ಮಾಡೋದು ಅಂತ ನಾವು ಅನ್ಬೋದು. ಆದ್ರೆ ಜಗದ್ಗುರು ಆಗಿರುವಂತ ಸಂತ ಸಾಮ್ರಾಜ್ಯದ ಕಂಬನಿ ಆಗಿರುವಂತಹ ಕಳಸಾಗಿರುವಂತಹ ಸಂತ ಶಿರೋಮಣಿ ತುಕೋಬಾರಾಯರಂತಾರ ಭೀಮಫಲ ಸಂತಾಂಚ ಮಹಿಮಾ तो बहुत तुम्ही संत माय बाप कृपावंत, तुम्ही संत माय बाप कृपावंत. तुम्ही संत माय बाप कृपावंत, तुम्ही संत माय बाप कृपावंत, तुम्ही संत माय बाप कृपावंत, तुम्ही संत माय बाप कृपावंत. कायमी पतित कीर्तिवाणो, कायमी पतित कीर्तिवाणो, कीर्तिवाणो अवतार तुमा कराया कर, अवतार तुमा कराया कर, अवतार अवतार तुमा कराया कर. अवतार तुमा अवतार तुमा अवतार उद्धराय जन महारोषी उद्धराय जन महारोषी, उद्धराय जन महारोषी, महादोषी अवतार तुमा, अवतार तुमा, अवतार तुमा.
उद्धराय जन महादोषी उद्धराय जन वाडावया वाडावया सुख भक्तिभाव धर्म वाडाया सुख भक्तिभाव धर्म कुळाचार नामा विठोबाती कुळाचार नामा विठोबाती कुळाचार नाम विठोबाती विठोबाती अवतार तुमा धराया कर अवतार तुमा धराया कर अवतार तुमा धराया कर अवतार तुमा धराया कर अवतार तुका म्हणे गुणचंदना चंदना चंदनाचे अंगी तैसे तुम्ही जगी संत जन संत तैसे तुम्ही जगी संत जन संत जन संत जन संत जन अवतार तुमा धराया कर अवतार तुमा
पतित पावनाचे दास तेही पावन करीती जगास ऐसा प्रचित मनास बहुतांचे आले जय जय रघुवीर ಸಮರ್ಥ ಒಂದು ನುಡಿ ಏನದ ಅಂದ್ರೆ ಜಗತ್ತಿನ ಉದ್ಧಾರ ಮಾಡಲಿಕ್ಕೂ ಒಂದು ತಾಕತ್ತು ಬೇಕಾಗ್ತದೆ. ಜಗತ್ತಿನ ಉದ್ಧಾರ ನಾನು ಮಾಡ್ತಾನೆ ಅನ್ನೋದು ನಿನ್ನೆ ಅಂದೇವಲ್ಲ, ಆಪಣಾಸಿ ಪೋಹತಾನಯೇ ಲೋಕ ಬುಡುವಾಯಾಸಿ. ಉದ್ಧಾರ ಎಲ್ಲರಿಗೂ ಮಾಡ್ಲಿಕ್ಕೆ ಆಗುವುದಿಲ್ಲ. ಮಾಡ್ಕೋತ ಅವ್ರು ಉದ್ಧಾರ ಆಗ್ತಾರ. ಉದ್ಧಾರ ಮಾಡಬೇಕಾದ್ರೆ ಅವ್ರಂತಾರ ಪತಿತ ಪಾವನಾಚೆ ದಾಸ. ಆ ಪತಿತ ಪಾವನನಾದಂತಹ ಭಗವಂತನ ಅನನ್ಯ ದಾಸತ್ವವನ್ನು ಯಾರು ವಹಿಸ್ಯಾರಲ್ಲ, ತೇಹಿ ಪಾವನ ಕರಿತಿ ಜಗಾಸ. ಅವರು ಮಾತ್ರ ಜಗತ್ತನ್ನ ಜನರನ್ನ ಒಂದು ಪಾವನ ಮಾಡಬಹುದು, ಅವ್ರನ್ನ ಉದ್ಧಾರ ಮಾಡಬಹುದು, ಅವ್ರನ್ನ ಜನನ ಮಾಡು ಚಕ್ರದ ಬಿಡುಗಡೆ ಆಗಬಹುದು. ಮತ್ತ ಅದು ಏನು ಇರ್ಲಾರ್ದ ಹೆಂಗ ಅವ್ರಂತಾರ ಇಷ್ಟು ತಯಾರಿ ಇದ್ರ ಆ ಕೆಲಸಕ್ಕೆ ಕೈ ಹಾಕಿ. ಇರ್ಲಿಕ್ಕಂದ್ರ ಆ ಕೆಲಸಕ್ಕೆ ಕೈನೇ ಹಾಕ್ಲಿಕ್ಕೆ ಹೋಗ್ಬೇಡ. ನಿನಗೆ ಈಸ್ ಬರೋದಿಲ್ಲ, ಯಾಕ ದಂಧ ಮಾಡ್ತೀಪ ಅಂತಂತಾರ ಜ್ಞಾನಿಗಳು. ನೀ ಒಬ್ಬ ಉದ್ಧಾರ ಆಗೋ ಬಹಳ ಅದ್ರ ನಿನ್ನ ಮುಂದಿನ ನೀನೇ ಉದ್ಧಾರ ಆಗೋದು, ನೀನು ಉಳುಕಿದವ್ರನ್ನ ಯಾರು ಉದ್ಧಾರ ಮಾಡ್ಲಿಕ್ಕೆ ಆಗ್ತದೆ. तेही पावन करीती जगास ऐसा ಪ್ರಚಿತ ಮನಾಸ ಬಹುತಾಂಚೆ ಅಲ್ಲಿ. ಇದು ನನಗೆ ಒಬ್ಬಗೆ ಆಗಿಲ್ಲಿದು. ಇಂಥ ಈ ಒಂದು ವಿಚಾರ ಎಲ್ಲರ ಮನಸ್ಸಿನಾಗೂ ಬಂದದ, ಚಲೋ ಜ್ಞಾನಿಗಳ ಮನಸ್ಸಿನಾಗ ಬಂದದ. ಯಾರು ಉದ್ಧಾರ ಮಾಡ್ತಂದ್ರೆ ಯಾರು ಅಖಂಡ ದಾಸ್ಯತ್ವವನ್ನು ವಹಿಸ್ಯಾರಲ್ಲ, ಹಂಗ ಅಖಂಡ ದಾಸ್ಯತ್ವವನ್ನು ವಹಿಸಿದ ಅನ್ನೋ ಸ್ಥಿತಿ ಹೆಂಗಿರ್ತಂದ್ರ ಆಣಿಕ ದುಸರೆ ಮಜನಾಹಿ ಆತ ನೇಮಿಲಿಯಾ ಚಿತ್ತಪ್ಪ ಸೋನಿಯಾ ಪಾಂಡುರಂಗ ಧ್ಯಾನಿ ಪಾಂಡುರಂಗ ಮನಿ ಜಾಗೃತಿ ಸ್ವಪ್ನಿ ಪಾಂಡುರಂಗ. ಜಾಗ್ರ ಸ್ವಪ್ನ ಸುಷುಪ್ತಿ ಇವು ಎಲ್ಲಾ ಅವಸ್ಥೆಯೊಳಗೂ ಯಾರು ಭಗವಂತನ ಒಂದು ಚಿಂತನದೊಳಗ ಭಗವಂತನ ಧ್ಯಾನದೊಳಗೆ ಕಳಿತಿರ್ತಾರಲ್ಲ, ಅವ್ರು ನಿಜವಾಗಿಯೂ ಭಗವಂತನ ದಾಸತ್ವ ವಹಿಸ್ಯಾರಂತೇಳಿ ನಾವು ಹೇಳಿಕೆ. ಹಂಗ ಶ್ರೀರಾಮನ ಒಂದು ಚಿಂತನದೊಳಗೆ ಕಾಲ ಕಳೆದವರು ಸಮರ್ಥ ರಾಮದಾಸರು. ಚಿದಂಬರ ಮಹಾಸ್ವಾಮಿಯ ಒಂದು ನಾಮವನ್ನ ಜಗತ್ತಿನ ತುಂಬ ಹಡು ಸಂಬಂಧ ಚಿದಂಬರ ಅನ್ನುವಂಥ ನಾಮದೊಳಗೆ ನಾಮಿ ಒಳಗೆ ಏಕಾದವ್ರು ಯಾವ್ದಂದ್ರ ಸದ್ಗುರು ದಾಸ ರಾಜಾರಾಮ್ ಮಹಾರಾಜರು. ಎಲ್ಲರೂ ದಾಸರಾಗಲಿಕ್ಕೆ ಬರೋದಿಲ್ಲ. ದಾಸರ ಆದಂತ ಅವರು ಈಶ್ವರೇ ಆಗ್ತಾರೆ. ಒಬ್ಬಾರ ಕುಮಾಯಿ ಒಬ್ಬಾರ ಕುಮಾಯಿ ಒಬ್ಬಾರ ಕುಮಾಯಿ ಅಂತ ಸ್ಥಿತಿಗೆ ಹೋಗಿ ಮುಟ್ಟಿದಂತ ಸಂತರು ಅನೇಕ ಸಂತರಾಗಿ ಹೋಗ್ಯಾರಂತಾರ. ಅವ್ರು ಸಮರ್ಥರು ಒಬ್ಬರೇ ಅಲ್ಲ, ಅನೇಕ ಸಂತರಾಗಿ ಹೋಗ್ಯಾರ, ದಾಸರಾಗಿ ಹೋಗ್ಯಾರ. ಪುರಂದರದಾಸರಂತಾಗ್ಯಾರ, ವಿಠಲ ಆಮೇಲೆ ವಿಜಯದಾಸರಂತಾಗ್ಯಾರ, ಕನಕದಾಸರಂತಾಗ್ಯಾರ. ದಾಸವರೇಂದ್ರೊಳಗೂ ಸಾಕಷ್ಟು ಮಂದಿ ಆ ಸ್ಥಿತಿ ಹೋಗಿ ಮುಟ್ಟ್ಯಾರ, ಸಂತರೊಳಗೂ ಸಾಕಷ್ಟು ಮಂದಿ ಸ್ಥಿತಿ ಹೋಗಿ ಮುಟ್ಟ್ಯಾರ. ಇವರೆಲ್ಲರೂ ಹೆಂಗಂದ್ರೆ ಕೇವಲ ಭಗವಂತನ ಪ್ರಾಪ್ತಿಗಾಗಿಯೇ ಜೀವನವನ್ನು ಇಟ್ಟರು. नाही पुण्याची मोजणी नाही ಪಾಪಾची ಟೋಚಣಿ. ಮೌಲ್ಯವರಂತಾರ ಅವ್ರು ಹೆಂಗಿರ್ತಾರಂದ್ರ ತಮ್ಮ ಕಡೆ ಆದ ಪುಣ್ಯದ ಲೆಕ್ಕನೂ ಇಡುದಿಲ್ಲ, ತಮ್ಮ ಕಡೆ ಆದಂತ ಪಾಪದ ಬಗ್ಗೆ ಮನಸ್ಸಿಗೆ ನೋಡು ಮಾಡ್ಕೋದಿಲ್ಲ. ಟೊಬ್ಬಾರ ಕುಮಾಯಿ ಟೊಬ್ಬಾರ ಕೂಸಿರ್ತಾವಲ್ಲ, ಕೂಸಿನ ಗತೆ ಇರ್ತಾವ. ಕೂಸು ವಿಚಾರ ಮಾಡ್ತಾ ನನ್ನ ಕೈಲೆ ಪಾಪ ಆತು, ನನ್ನ ಕೈಲೆ ಏನೂ ಇಲ್ಲದು ಇರಂಗಿರ್ತದ. ಆರಾಮಿರ್ತದ. ಉಗಾರ ಹೇ ನಿವಾಂತ ಶಿನ ಶಿವಾಯ ಕೈಸೇನಿ ದೈವತ ಪ್ರಸನ್ನ ತ್ವರಿತ ಉಗಾರ ಹೇ. ಸುಮ್ಮಿರುವುದು ಕಲಿ ಅಂತಾರ ಅವರು. ನಮಗೆ ಸುಮ್ಮಿರುವುದು ಬಿಟ್ಟು ಎಲ್ಲ ಆಗ್ತದೆ. ಸುಮ್ಮಿರುವುದು ಆಗೋದಿಲ್ಲ ನಮಗೆ. ಸೈಕಲ್ ಸ್ಪೀಡ್ ಹೊಡ್ಲಿಕ್ಕೆ ಬರ್ತದ, ಸ್ಲೋ ಹೊಡಿ ಅಂದ್ರೆ ಆಗ್ತದೆ ನಮಗೆ.
ನಮ್ದು ಗಾಡಿ ಹೊಂಟ್ಬಿಟ್ರೆ ಜಗತ್ತಿನೊಳಗೆ ಸಾವಕಾಶ ಹೊಡಿ ಅಂದ್ರೆ ಬಿದ್ದೇ ಬಿಡ್ತೇವೆ ನಾವೀಗ. ಒಂದೇ ಕಡೆ ಕೂಡ್ಲಿಕ್ಕೆ ಆಗೋದಿಲ್ಲ, ಕೂಡ್ಲಿಕ್ಕೆ ಆಗೋದಿಲ್ಲ. ಏನು ಹುಚ್ಚುಚ್ಚಾರ ನಮ್ಮ ಮನಸ್ಸು ಹಿಂಗಾಗಿಬಿಟ್ಟದಲ್ಲ, ಅದು ಏನು ಮಾಡ್ತೋ ನಮಗೆ ಗೊತ್ತಾಗಲ್ತಾಗ್ಯದ. ಏನೇನೋ ಕಲ್ಪನಾ ಕಟ್ಕೋತದ. ನಾ ಗುರು ಇದ್ದನಂತದ, ನಾ ಮಹಾರಾಜ್ ಇದ್ದನಂತದ, ನನ್ನ ಸಂತ ಇದ್ದನಂತದ, ನನಗೆ 8 ಮಂದಿ ಹೊಗಳ್ತಾರಂತಾರೆ. ಏನು ಹುಚ್ಚುಚ್ಚಾರ ಕಲ್ಪನಾ ಮಾಡ್ಕೋತದ. ಆದ್ರೆ ಅವ್ರು ಏನೂ ಇಲ್ಲೇ ಇಲ್ಲ, ಏನೂ ಮಾಡ್ಕೋದಿಲ್ಲ ಅವರು. ಅಂಥ ಒಂದು ಸ್ಥಿತಿ ಇದ್ದಂಥ ದೊಡ್ಡ ಸಂತರೊಳಗೆ ಶ್ರೇಷ್ಠ ಸಂತರು ತುಕೋಬ್ಬರಾಯರು. ಆ ತುಕೋಬ್ಬರಾಯರ ಜೀವನವನ್ನು ಸ್ವಲ್ಪ ನೀವುಗಳೆಲ್ಲ ಅವಲೋಕನ ಮಾಡೋಣ. ಮಹಾತ್ಮರ ಜೀವನವನ್ನು ಯಾಕೆ ಅವಲೋಕನ ಮಾಡಬೇಕು ಅಂತಂದ್ರೆ, ಅವರು ನಮಗತ್ತನೇ ಹೆಂಡ್ರನ್ನ ಮಾಡ್ಕೊಂಡಿರ್ತಾರೆ, ಮಕ್ಕಳಿರ್ತಾವ, ಪ್ರಪಂಚ ಮಾಡ್ತಿರ್ತಾರೆ. ಆದ್ರೆ ನಮ್ಮ ಪ್ರಪಂಚಕ್ಕೆ, ಅವ್ರ ಪ್ರಪಂಚಕ್ಕೆ, ನಮ್ಮ ಪ್ರಪಂಚದೊಳಗಿರುವಂಥ ನಮ್ಮ ಮನಸ್ಥಿತಿಗೆ ಅವ್ರ ಮನಸ್ಥಿತಿಗೆ ಇಷ್ಟು ಫರಕ್ ಇರ್ತದಲ್ಲ. ಅವ್ರು ಹೆಂಗಿರ್ತಾರಂದ್ರೆ ಕುಂಬಾರ ಹುಡುಗತೆ ಇರ್ತಾರೆ ಪ್ರಪಂಚದೊಳಗೆ. ಕೆಸರಾಗಿ ಅಡ್ಡಾಡ್ತಾರಂಥದ್ದು ಜಗ್ಗೋರ ಮೈ ಕೆಸರು ಹಚ್ಕೊಳ್ಳೋದು. ನಾವು ಆ ಬೈಲ್ ಮುಜೆ ಮಾರೋದು. ಆ ಮುಂಬೈ ಇದ್ದಾಗ ಇದಂತ ಆ ಬೈಲು ಹಾಯುವಕ್ಕಂದು ಎತ್ತು ಬರ್ತಿರ್ತದಂತ. ಬಾ ಹಾಯ್ ಬಾ ಅಂದಂಗೆ ನಾವು ಒಳಗೆ ಹೋಗಿ ಸಿಗ್ತಾವೆ ಪ್ರಪಂಚದೊಳಗೆ. ಸುಮ್ಮನೆ ನೀ ಇಲ್ಲಿ ಇರಬೇಡ ಓ ಮರಾಯ ಅಂತ ಮನೆಯವರು ಅಂದ್ರು ಸಹಿತ ನಾ ಇರ್ಲಾರ್ದೆ ಹೆಂಗೆ ನಡೀತದೆ. ಮನೆ ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ ನಮಗೆ. ಇಷ್ಟು ನಾವು ಒಳಗೆ ನಾವಾಗಿ ಹಚ್ಕೊಂಡೆವು, ಅವ್ರು ಹಚ್ಕೋದಿಲ್ಲ. ಅಂಥ ಪ್ರಪಂಚ ಹೆಂಗೆ ಮಾಡಬೇಕು ಅಂದ್ರೆ ತುಕೋಬ್ಬರಾಯ ಪ್ರಪಂಚ ಕರಾವ ನೇಮಕ ಪಹಾವ ಪರಮಾರ್ಥ ವಿವೇಕ ಜೇನೆ ಕನಿತಾ ಉಭಯಲೋಕ ಸಂತುಷ್ಟ ಹೋತಿ ಸಮರ್ಥನಂತ ಚಂದಗೆ ಮಾಡ್ರಿ. ಪ್ರಪಂಚ ಚಂದಗೆ ಮಾಡೋದಿಲ್ಲ ನಾವು ಪ್ರಪಂಚ ನಾವು ಮಾಡ್ತೇವೆ ಅಂತ ಮಾಡ್ತೇವೆ. ಭಗವಂತನ ಕೈ ಕೊಟ್ಟು ನೋಡು ಎಷ್ಟು ಸಲ ಆಗ್ತದೆ. ಅವನಕ್ಕಿಂತ ಚಂದ ನಾವು ಮಾಡ್ತೇವೆ ಹೇಳಿ ನೋಡು. ಗುರುನಾಥನ ಕೈಯಾಗ ನಮ್ಮ ಪ್ರಪಂಚ ಕೊಟ್ಟು ಬಿಟ್ಟೇವು ಅಂದ್ರೆ ನಮ್ಮ ಪ್ರಪಂಚ ನಮಗೆ ಎಷ್ಟು, ನಮ್ಮ ಬುದ್ಧಿ ಎಷ್ಟಿರ್ತದೆ. ಸುಮ್ಮನೆ ಏನ್ರಿ ಮಾಡ್ಕೊಳಿಕ್ಕೆ ಹೋಗ್ತೇವೆ. ಗುರುನಾಥ ತುಕಾಮಣೆ ಘಾಲುತ್ತಯ ಅವರಿ ಭಾರವಾಹುಹ ಸಂಸಾರ ದೇವಾಪಾಯಿ ತೇಲಿಸು ಇಲ್ಲ ಮುಳುಗಿಸು ನಿನ್ನ ಪಾಲಿಗೆ ಬಿದ್ಯನು ಪರಮ ಕೃಪ. ತೇಲ್ಸರೆ ತೇಲ್ಸು, ಮುಳುಗಿಸು. ಅದು ನಾನು ಗೊಡವಿ ನನಗೆ ಯಾಕಂತಾರ ಅವರು. ಯಾಕಂದ್ರೆ ಒಮ್ಮೆ ನಾನು ನಿನ್ನ ಪದರ್ನಾಗ ಬಿದ್ದರೆ ಮುಗಿದು ಹೋಗ್ತದು. ಏನ್ರಿ ಲಗ್ನ ಎಲ್ಲ ಆಗಿದ ಕರೆ ನನಗೆ ಒಟ್ಟ ಚಿಂತೆ ಹತ್ತಿಬಿಟ್ಟದ. ಚಿಂತೆ ಮಾಡೋದಿತ್ತಂದ್ರೆ ನೀನು ಲಗ್ನ ಯಾಕಾದೆ. ಗಂಡನ ಮೇಲೆ ಭರೋಸೆ ಇಟ್ಕೊಂಡು ಲಗ್ನ ಆದಾಗ ಮಾಡಿ ಹಾಕಲ್ಲ. ಗಂಡನ ಸಂತೋಷಕ್ಕಾಗಿ ಬದುಕು ಇಲ್ಲ. ಹೆಂಗ್ರಿ ಮತ್ತೆ ಹೆಂಗ್ರಿ ಇದ್ರೆ ಅವನ್ಯಾಕೆ ಲಗ್ನ ಆದೆ. ಹೌದು. ಹಂಗ ಸದ್ಗುರುಗಳಿಂದ ಅನುಗ್ರಹಿತರಾದ ಮೇಲೆ ಅಕಸ್ಮಾತ್ ಶಿಷ್ಯ ಚಿಂತೆ ಮಾಡ್ತಿದ್ದಂದ್ರೆ ಅವನು ನಿಜವಾದ ಶಿಷ್ಯನೇ ಅಲ್ಲ. ಯಾಕಂದ್ರೆ ನಾವು ಶಿಷ್ಯ, ಗುರು ಶಿಷ್ಯ, ಆಮೇಲೆ ಗಂಡ ಹೆಂಡ್ತಿ. ಪ್ರಪಂಚದಾಗ ಹಂಗಿತ್ತಂದ್ರೆ ಇಲ್ಲಿ ಹಿಂಗದ. ಧರ್ಮ ಎಲ್ಲ ಕಡೆ ಒಂದೇ ಅದ. ಶಿಷ್ಯ ಹೆಂಗಿರಬೇಕು ಅಂದ್ರೆ ಸದ್ಗುರು ಮೇಲೆ ಅಖಂಡ ಭಾರ ಹಂಗೆ ಭಾರ ಹಾಕಿ, ಪಾಂಡುರಂಗನ ಮೇಲೆ ಭಾರ ಹಾಕಿ ಸಂಸಾರ ಮಾಡುವಂಥ ಒಬ್ಬ ಏಕೈಕ ಸಂತ ಯಾರಪ್ಪ ಅಂದ್ರೆ ತುಕೋಬ್ಬರಾಯ. ಏಕೈಕ ಅಂತ ಅಲ್ಲಿಕ್ಕೆ ಬರುವುದಿಲ್ಲ. ಭಾಳಷ್ಟು ಮಂದಿ ಎಲ್ಲ ಭಗವಂತನ ಮೇಲೆ ಭಾರ ಹಾಕಿ ಮಾಡಿದವರೇ ಚಂದಾಗಿ ಮಾಡ್ಯಾರ. ಅವರೇ ಜಗತ್ತಿಗೆ ಅದನ್ನು ಬೋಧ ಮಾಡ್ಲಿಕ್ಕೆ ಸಮರ್ಥರಾಗ್ಯಾರ. ತುಕೋಬ್ಬರಾಯರು ಇಂಥ ಒಂದು ಯೋಗ್ಯತೆ ಯಾಕೆ ಬಂತು ಅಂತ ನಿಮಗೆ ಅನಿಸ್ಬೋದು. ತುಕೋಬ್ಬರಾಯರಿಗೆ ಇಂಥ ಯೋಗ್ಯತೆ ಯಾಕೆ ಬಂತು ಅಂತಂದ್ರೆ, ಉತ್ತಮ ಬೀಜ ಫೋಟಿ ಫಳ ಗೋಮಟೆ. ಬೀಜ ಉತ್ತಮ ಇದ್ರೆ ಮಾತ್ರ ಫಲ ಚಲೋ ಬರ್ತದೆ. ಹೌದಲ್ರಿ? ಫಲ ಎಲ್ಲ ಸ್ವಚ್ಛದ ಕರೆ. ಉತ್ತಮ ಬೀಜ ಹಾಕಿದೆ ಅಂದ್ರೆ ಉತ್ತಮ ಫಲ ಬರ್ತದೆ. ಅದೆಲ್ಲ ಬಿಟ್ಟು ಅದು ಹುಳಕ್ಕೆ ಬೀಜ ಹಾಕಿದೆ ಅಂದ್ರೆ ಫಲ ಹೆಂಗೆ ಬರ್ತದೆ. ಹಂಗ ತುಕೋಬ್ಬರಾಯರ ಮನೆತನದೊಳಗೆ ಸರ್ವಸಾಧಾರಣ 700-800 ವರ್ಷದ ಹಿಂದಿನಿಂದನೂ ಪಾಂಡುರಂಗನ ಭಕ್ತಿ ಚಾಲು ಇತ್ತಲ್ಲ. ವಿಶ್ವಂಬರ ಭೂವ ಅನ್ನುವರು 700-800 ವರ್ಷದಿಂದ ಅವ್ರು ಏನು ಒಕ್ಕಲ್ತನ ಮಾಡ್ಕೋತ ಇದ್ರು. ಆದ್ರೆ ಒಂದೇನು ಅಂದ್ರೆ ವಾರಿಗೆ ಹೋಗ್ತಿದ್ರು. ಪಾಂಡುರಂಗನ ವಾರಿಗೆ ದೇವದಿಂದ ನಡ್ಕೋತ ಹೋಗೋರು 4 ವಾರಿ ಮಾಡ್ತಿದ್ರು ಅವರು. ಅಂದ್ರೆ ಆಷಾಢ ವಾರಿ, ಕಾರ್ತಿಕ ವಾರಿ, ಮಾಘ ವಾರಿ, ಚೈತ್ರ ವಾರಿ. ಈ 4 ವಾರಿಗೆ ನಡ್ಕೋತ ಹೋಗೋರು. ಹೋಗಿ
ಪಾಂಡುರಂಗನ ದರ್ಶನ ತೊಗೊಂಡು ಬಂದುಬಿಡೋರು. ಭಾಳ ಗದ್ಲಕ್ಕೆ ಹೋಗತ್ತಿದ್ದಿಲ್ಲ ಅವರು. ದರ್ಶನ ತೊಗೊಂಡು ಬರೋದು, ಪ್ರಾಮಾಣಿಕವಾಗಿ ದುಡಿಯೋದು, ಮೈಮುರಿ ದುಡಿಯೋದು, ಆರಾಮ ಏನಪ್ಪ ಅಂದ್ರೆ ಪಾಂಡುರಂಗನ ಧ್ಯಾನ ಮಾಡ್ಕೊತ ಊಟ ಮಾಡೋದು, ಇಷ್ಟೇ ಇದ್ರು ಅವರು. ಮುಂದೆ ಬರಬರ್ತಾ ಅವರಿಗೆ ವಯಸ್ಸಾಗಲಿಕ್ಕತ್ತು. ಈ ನಡ್ಕೊತ ಹೋಗ್ತೇವೆ ಕರೆ, ಹೋಗ್ಲಿಕ್ಕೆ ಏನು ಪ್ರಶ್ನೆ ಇಲ್ಲ. ಅಲ್ಲಿ ದರ್ಶನ ಆಗೋದು ಇಷ್ಟು ಕಠಿಣ ಆಗ್ಲಿಕ್ಕತ್ತಲ್ಲ, ಮಂದಿ ಹೆಚ್ಚಾಗ್ಲಿಕ್ಕತ್ತು, ದರ್ಶನ ಆಗೋದು ಕಠಿಣ ಆಗ್ಲಿಕ್ಕತ್ತು. ಆವಾಗ ಅಂದರು ಪಾಂಡುರಂಗ, ಏನಪ್ಪ ನಿನ್ನ ದರ್ಶನ ಆಗಲಿಕ್ಕೆ ಎಷ್ಟು ಇದು ಆಗ್ಯದ, ಆದ್ರೂ ನಾ ಬಿಡುದಿಲ್ಲ ಅಂದ್ರೆ ಅವರು. ಪ್ರಾಣ ಸಾವು ಅಥವಾ ರಾವು ಪಾಂಡುರಂಗಿ ದೃಢವಾವು. ಅವರಂದ್ರು ತಿಂಗಳ ವಾರಿ ಮಾಡ್ಬೇಕಂದ್ರು. ತಿಂಗಳಿಗೊಮ್ಮೆ ಏಕಾದಶಿಗೂ ವಾರಿ ಮಾಡ್ಲಿಕ್ಕತ್ರ ಮೇಲೆ ಅವರು ದರ್ಶನ ಆಗಲಿ ಬಿಡಲಿ, ಕಳಸ ದರ್ಶನ ತಗೋರು ಬಂದ್ಬಿಡೋರು. ಪಾಂಡುರಂಗ ಕನಿಕರ್ ಬಂತಂತ ನೋಡ್ರಿ, ಹಿಂಗಾಗ್ಬೇಕು ನಮಗೆ. ಪಾಂಡುರಂಗನು ಏನಿವ ವಿಶ್ವಂಬರ ಬರ್ಲಿಕ್ಕತ್ತಾನ, ಪಾಪ ದರ್ಶನ ಆಗಲ್ತು, ಮನಸ್ಸಿಗೆ ಯಾಕೋ ಇದುವಾಗ ಇದು ಬರೋದೇ ಬೇಡವ, ನಾನೇ ಅಲ್ಲಿ ಹೋಗಿ ಅವ್ನ ದರ್ಶನ ಕೊಟ್ರ ಆತಂತೇಳಿ ವಿಶ್ವಂಬರ ಭುವಾನ ಕನಸಿನಾಗ ಬಂದು ಪಾಂಡುರಂಗ ಅಂತಾನ, ನಾನು ಇಲ್ಲಿ ನಿಮ್ದು ಏನು ಮಾವಿನ ತೋಟ ಅದಲ್ಲ, ಆ ತೋಟದಾಗ ಇದ್ದೀನಿ, ನೀ ಅದನ್ನ ಹೋಗಿ ನಾನು ಹುಡುಕಾಡ್ಕೊಂಡು ತೊಗೊಂಡು ಬಂದ ನೀನು ಅಲ್ಲೇ ಭಕ್ತಿ ಮಾಡ್ಕೋತ ಇರೋ. ಪಾಂಡುರಂಗಕ್ಕೆ ಬರೋ ಇದಕ್ಕೆ ಪಂಡ್ರಪುರಕ್ಕೆ ಬರುವಂಥ ಗದ್ದನೆ ಮಾಡ್ಕೋಬೇಡ, ಅಲ್ಲೇ ಭಕ್ತಿ ಮಾಡ್ಕೊ ಅಂದ ಕೂಡಲೇ ಆನಂದ ಆಗಿಬಿಡ್ತು. ಪಾಂಡುರಂಗ ಭಕ್ತರ ಸಂಬಂಧ ಪಂಡ್ರಪುರ ಬಿಟ್ಟು ದೇವಗಾವಕ್ಕೆ ಬಂದ ಅಂದ್ರೆ ವಿಚಾರ ಮಾಡ್ರಿ ನೀವು. ಎದ್ದ 4 ಮಂದಿನಿಗೆ ಇವ್ರನ್ನ ತಗೊಂಡ, ಆಮೇಲೆ ತಮ್ಮ ಗೆಳೆಯರು ಒಂದಿಬ್ಬರನ್ನ ತಗೊಂಡ ಆ ಒಂದು ಇದ್ರೊಳಗೆ ಮಾವಿನ ತೋಟ ಅಲ್ಲ ಅದೇನು, ಮಾವಿನ ಬಂದವಾಗ ಹುಡುಕ್ಯಾಡ್ಲಿಕ್ಕೆ ಹುಡುಕ್ಯಾಡ್ಲಿಕ್ಕತ್ತ ಒಂದು ದೊಡ್ಡ ಗಿಡದ ತಳಗ ವಿಠ್ಠಲ ರುಕ್ಮಾಯಿ ಮೂರ್ತಿ ಇದ್ದು, ಹೂವ ಇದಿದ್ದು, ಸುಗಂಧ ವಾಸ ಬರ್ಲಿಕ್ಕತ್ತಿತ್ತು. ನೋಡಿದ್ರು ಪಾಂಡುರಂಗ ಇಲ್ಲೇ ಇದ್ದಾನೆ, ಎಷ್ಟು ಆನಂದ ಆಗ್ಲಿಕ್ಕಿಲ್ರಿ. ಪಾಂಡುರಂಗನ ಕರ್ಕೊಂಡು ಬಂದು ತೊಗೊಂಡು ಬಂದು ಮನೆಯೊಳಗೆ ಸ್ಥಾಪನಾ ಮಾಡಿದರು. ಬೋಲೋಬ ಯಾರಿರು, ವಿಶ್ವಂಬರ ಭುವ. ಅಲ್ಲಿಂದ ಮನೆಯೊಳಗೆ ಅವ್ರು ಇದು ಮಾಡ್ಲಿಕ್ಕತ್ತರು, ಮನೆಯೊಳಗೆ ಪಾಂಡುರಂಗ ಇದ್ದು. ಇವತ್ತಿನ ದಿವಸ ಇದ್ರೊಳಗೆ ಏನು ಪಾಂಡುರಂಗ ರುಕ್ಮಿಣಿ ಮೂರ್ತಿ ಅವಲ್ಲ, ಅವು ಕಟ್ಟದ ಮೂರ್ತಿ ಅಲ್ಲವು, ಆವಾಗ ಬಂದಂಥ ಮೂರ್ತಿಗಳು. ಟೊಪ್ಪಾರ ಕುಮಾಯೇ ಟೊಪ್ಪಾರ ಕುಮಾಯೇ ಟೊಪ್ಪಾರ ಕುಮಾಯೇ. ಓ ಹಿಂಗ ಆ ಒಂದು ಮನಿತನದೊಳಗ ಮೋರೆ ಮನಿತನ ಅಂತಾರ, ಹೌದಲ್ರಿ, ಅಂಬೆ ಮಠ. ಅವ್ರಿಗೆ ನಾನಾ ರೀತಿ ಇದು ಅದ. ಈಗ ಹೆಂಗದ ಅಂದ್ರೆ ಚರಿತ್ರೆಗಳು ನಾವು ಹೇಳ್ತೇವಂದ್ರು ಇದು ಖರೇನೇ ಅಲ್ಲ. ತಾಳ ತಾಳ್ಕುಡಿ ಅಂತಾರ, ಕಣಿವಿ ಅಂತಾರ, ಏನು ಬಹಳಷ್ಟು ಇದು ಅದೇನೇ ಹಾಕಿರಲ್ಲ. ಯಾಕೆ ಜ್ಞಾನಿಗಳ ಮನಿತನ ಆಗಲಿ, ಜ್ಞಾನಿಗಳ ಅಭ್ಯಾಸರಾಗಲಿ, ಜ್ಞಾನಿಗಳಿದಾಗಲಿ ಭಾಳ ಇದು ಮಾಡಿ ಪರೀಕ್ಷೆ ಮಾಡ್ಲಿಕ್ಕೆ ಹೋಗಬಾರ್ದು ಅಂತಾರೆ. ಈಗ ನಮಗೆ ಹೆಂಗೆ ಆಗಿಬಿಡ್ತದೆ, ಯಾರ್ದಾರ ಒಂದು ಚರಿತ್ರೆ ತಪ್ಪು ಹೇಳಿದ್ ನೋಡೋದು, ಆ ತಪ್ಪ ಒಪ್ಪ ತೊಗೊಂಡು ಏನು ಮಾಡೋ ನೀನು ಅದಕ್ಕೆ ಕೂತಿರ್ತಿ ಅಂತಿಲ್ಲಿ. ಇಸ್ವಿ ಪರಕ್ ಆತ್ ನೋಡು, ದಿವ್ಸ ಪರಕ್ ಗೊತ್ತಿಲ್ಲ ಅಂದ್ರೆ ಯಾಕೆ ಹೇಳ್ಬೇಕಂತ ಮತ್ತೆ ಅವನ್ ತಗೊಂಡು ಮಾಡಾವೇನು ನೀನು. ಅವ್ರ ಜೀವನದಂತ ವಿಶೇಷವಾದ ಅವ್ರ ಜೀವನದ ಸಾರವನ್ನು ನೋಡಂತ. ಏನು ಪಾಂಡುರಂಗನೇ ದೇವು ಗ್ರಾಮಕ್ಕೆ ಬರ್ಲಿಕ್ಕತ್ತಾನ, ತನ್ನ ಭಕ್ತನ ಸಂಬಂಧ ಭಕ್ತಿಗೆ ತ್ರಾಸ ಆಗಬಾರ್ದು ಅಂದ್ರೆ ಆ ಮಂತ್ರದೊಳಗೆ ಭಕ್ತಿ ಹೆಂಗಿರ್ಬೇಕು ವಿಚಾರ ಮಾಡ್ರಿ ನೀವು. ನಾವು ಭಕ್ತಿ ಮಾಡೋದು ದೊಡ್ಡಗಾದಲ್ಲ. ಈಗ ನೋಡ್ರಿ, ಜನಾಬಾಯಿ ಅಭಂಗ ಅಲ್ಲಿಕ್ಕತ್ತಂದ್ರೆ ಬೀಸು ಕಲ್ಯಾಗ ಪಾಂಡುರಂಗ ಬರ್ಕೊತ ಕೂಡ್ತಿದ್ದಂತ. ಜನಾಬಾಯಿ ಅಭಂಗ ಪಾಂಡುರಂಗ. ಈಗ ತುಕಾರಾಮ್ ಮಹಾರಾಜರ ಅಭಂಗ ಒಬ್ರು ಬರೆಯವ್ರಿದ್ರು, ಜ್ಞಾನೇಶ್ವರಿ ಬರೆಯವ್ರೊಬ್ರು ಇದ್ರು, ಒಬ್ಬೊಬ್ರು ಅಸಿಸ್ಟೆಂಟ್ ಇದ್ರು, ವ್ಯಾಸ ಮಹರ್ಷಿಗಳು ಭಾಗವತ ಮಹಾಭಾರತ ಬರೆಯೋತ್ನಾಗೂ ಇದ್ರು. ಇವು ಹಂಗಿಲ್ಲ, ಈಗ ಸುಮ್ಮನಾಕಿ ಹಂಗೆ ಭಾವ ತುಂಬಿ ಪಾಂಡುರಂಗ ಮತ್ತೊಂದು ಕೋಲ್ಯಾಗ ಕುತ್ಕೊಂಡು ಬರ್ಯಾವ. ಮೌಲಿ ಅವ್ರು ಬಂದ್ರು, ಪಾಂಡುರಂಗ ಇದೇನು ನಡೆಸಿ ಅಂದ್ರು. ಒಂದು ಜನಿ ಅಭಂಗ ಬರ್ಲಿಕ್ಕತ್ತನು. ಜನಾಬಾಯಿ ಅಭಂಗ ನೀ ಬರೀದ, ಆಕೆ ಅಭಂಗದೊಳಗೆ ಇರುವಂತ ಭಕ್ತಿಯ ರಸ ಏನದಲ್ಲ, ಆ ರಸಕ್ಕೆ ಹುಚ್ಚಾಗಿಬಿಟ್ಟನ.
ಮತ್ತು ಅಕ್ಕಿ ಅಭಂಗಿ ನಾವು ಹಂಗೆ ಹೋದ್ವು ಅಂದ್ರೆ ಅಕ್ಕಿ ಅಭಂಗಿ ಯಾರಂತಾರ ಅವರೆಲ್ಲ ಉದ್ಧಾರ ಆಗ್ತಾರ ಅವರು. ಒಬ್ಬಾರ ಕುಮಾರಿ ಒಬ್ಬಾರ ಕುಮಾರಿ ಓ ಅಕ್ಕೇರಿ ಎಂದು ಪಾಂಡುರಂಗ ಅಲ್ಲಿಲ್ಲ ಅಕ್ಕಿಗೆ. ಹೋ ಬಂದೇನ ನೋಡಿಲ್ಲ ನನ್ನ ಕೈ ಹಂಗಾಗ್ಯಾವ, ಹೆಂಡಿ ಹಿಡಿಲಿಕ್ಕೆ ಹೋಗ್ಬೇಕಾದ್ರೆ ನೀನು ಸುಮ್ಮನೆ ನಿಂದಿರ್ತಿ. ಏನು ಹುಚ್ಚುಚ್ಚಾರ ಮಾತಾಡ್ತಿದ್ಲ ಅಕ್ಕಿ. ಹುಚ್ಚುಚ್ಚಾರ ಅಂದ್ರೆ ಹಂಗಲ್ಲ, ಸ್ವತಃ ಮಾಡಿ ಹಂಗೆ ಮಾತಾಡ್ತಿದ್ಲ. ಅಂಥವ್ರ ಸಂಬಂಧ ಪಾಂಡುರಂಗ ಏನೆಲ್ಲ ಮಾಡಿದ ಅಕ್ಕಿ ಜೋಡಿ ಹೆಂಡಿ ಹಿಡ್ಲಿಕ್ಕೆ ಹೋದ. ಹೌದು ऊंच नीच काही नेणे भगवंता ऊंच नीच काही नेणे भगवंता किसते भाव भक्ति किसते भाव भक्ति देखो निया भाव भक्ति देखो निया ऊंच नीच काही मेरे भगवंता ऊंच नीच काही मेरे भगवंता ಭಗವಂತ ಸರ್ವಜ್ಞ ಹೌದಲ್ಲ, ಎಲ್ಲ ಗೊತ್ತಿರ್ಬೇಕು ಹೌದು. ಆದ್ರೆ ಊಟ ಇವ ಮ್ಯಾಲಿನ ಕುಲ್ದಾವ, ಈ ಕೆಳಗಿನ ಕುಲ್ದಾವ, ಇವು ಶ್ರೀಮಂತ ಇವು ಬಡವ, ಇದು ಗೊತ್ತಿಲ್ಲ ಅಂತ ನೋಡ್ರಿ ಜಗ್ಗು. ಏನು ಗೊತ್ತದ ಹಂಗಾದ ಏನು ನೋಡಿದ್ರ ಇಷ್ಟೇ ಭಾವ ಭಕ್ತಿ ಇಷ್ಟೇ ಭಾವ ಭಕ್ತಿ देखो निया भाव भक्ति देखो निया ऊंच नीच काही मेरे भगवंता ऊंच नीच मेरे भगवंता ಇದು ತುಕಪ್ಪಾರಾಯರು ಬರೆದಂತ ಅಭಂಗ. ಇದು 13 ನುಡಿ ಅಭಂಗ. 13 ನುಡಿಯೊಳಗೂ ಭಗವಂತ ತನ್ನ ಭಕ್ತರ ಸಂಬಂಧ ಏನೇನು ಮಾಡಿದ ಇದ್ರೆ ಹೇಳ್ತಾನೆ. ನಾಮಯಾಚೆ ಜನಿ ಸವೆ ವೆಂದಿಸೇನಿ नामयाचे जनी सवे वेची जनी धर्माघरी पाणी वाहे जाडी उच्च नीच काही सजन कसायासाठी भिकू लागे मास सजन कसायासाठी भिकू लागे मास माळ्या सावंत्यास पुरपूर लागे माळ्या सावंत्यास पुरपूर लागे ah
मात कुंडलिक सारी अजून चिंतत तुका म्हणे मात तुका म्हणे मात तुका म्हणे मात धन्य त्याचे तुका म्हणे मात धन्य उंडलिक काही हे भगवान उंडलिक काही उंडलिक काही हो ಭಗವಂತ ಅಂತಾನ ಏಕನಾಥಿ ಭಾಗವತದೊಳಗ ಕೃಷ್ಣ ಪರಮಾತ್ಮ ಉದ್ಧವಗೆ ಹೇಳ್ತಾನ ವಿದುರ ದಾಸಿ ಪುತ್ರ ಪ್ರಸಿದ್ಧ तो वैष्णव माझी अति शुद्ध त्यासी या वडला गोविंद कैसेनी निंद म्हणावा ವಿದುರ ದಾಸಿಪುತ್ರ ವಿದುರ ದಾಸಿಪುತ್ರ ಅಂತ ಹೌದು ಗೊತ್ತದ ನನಗೆ ಆದ್ರೆ ನಾವು ಸೇರಿಬಿಟ್ಟಿಲ್ಲ ನಾವು ಸೇರಿನಂದ್ರೆ ಅದಕ್ಕಿಂತ ಮೊದಲು ನನಗೆ ಅವ್ ಸೇರ್ಯಾನ ಇದು ಬಹಳ ಮುಖ್ಯದ ನಾವು ಅಂತೇವೆ ನಾವು ಭಕ್ತಿ ಮಾಡ್ತೇವೆ ನೀವು ಭಕ್ತಿ ಒಮ್ಮೆ ಏನಾಗಿತ್ತಂತ ಪಾಂಡ್ರ ಹಿಂಗೆ ನಿಂತಿದ್ದಂತ ನಿಂತಾಗ ಎಲ್ಲ ಮಂದಿ ಏಕಾದಶಿಗೆ ಬಂದು ನಮಸ್ಕಾರ ಮಾಡ್ಲಿಕ್ಕತ್ರು ಒಟ್ಟ ಗೋಣ ತಾಯಿ ಮಾಡೋದಲ್ಲ ರುಕ್ಮಿಣಿ ತಾಯಿ ಅಂದು ಅಲ್ಲ ಅಲ್ಲಿಂದ ಇಷ್ಟು ದಿಂಡಿ ಮಾಡ್ಕೊಂಡು ಬಂದು ನಿನ್ನ ನಮಸ್ಕಾರ ಮಾಡ್ಲಿಕ್ಕತ್ರು ಸ್ವಲ್ಪ ಆಶೀರ್ವಾದನೆ ಮಾಡಬೇಕಲ್ಲ ಹಿಂಗೆ ನಿಂತಿಲ್ಲ ರುಕ್ಮಿಣಿ ಇವರೆಲ್ಲ ನನ್ನ ಭಕ್ತಿ ಮಾಡೋರಿದ್ದಾರಂತ ಮತ್ತೆ ಯಾರ ಸಂಬಂಧ ನಿಂತಿ ಅಂದ್ರ ನಾ ಕೆಲವೊಬ್ರು ಭಕ್ತಿ ಮಾಡ್ತಾನ ಅವ್ರು ಯಾಕೆ ಬರೋಲ್ರು ಅಂತ ಹೇಳ ನೋಡ್ಕೊತ ನಿಂತನಂತ ನೋಡ್ರಪ್ಪ ಒಬ್ಬಾರ ಕುಮಾರಿ ಒಬ್ಬಾರ ಕುಮಾರಿ ಒಬ್ಬಾರ ಕುಮಾರಿ ಹೋ ಅಂದ್ರ ಭಗವಂತ ಏನು ನೋಡುದಿಲ್ಲ ಜಾಣೀವ ನೆನೀವ ಭಗವಂತಿನಾಯಿ ಜಾಣೀವ ಜಾಣೀವ ನೆನೀವ ಭಗವಂತಿನಾಯಿ ಉಚ್ಚಾರಿಣಿ ಪಾಯಿ ಮೋಕ್ಷ ಸದಾ ಮೋಕ್ಷ ಸದಾ ಜಾಣಿವ ನೇಣಿವ ಜಾಣಿವ ಅಂದ್ರೆ ಏನು ತಿಳ್ಕೊಂಡವ ನೇಣಿವ ಅಂದ್ರೆ ತಿಳಿಲಾರ್ದವ ಅವನ ದೃಷ್ಟಿಯೊಳಗೆ ತಿಳ್ಕೊಂಡವರು ತಿಳ್ಕೊಳ್ಳಾರ್ದವರು ಏನು ಫರ್ಕಿಲ್ಲ ಅಂತ ನಮಗೆ ತಿಳ್ಕೊಂಡವ್ರ ಬೇರೆ ತಿಳಿಲಾರ್ದವ್ರ ಬೇರೆ ನಮ್ಮ ದೃಷ್ಟಿಯೊಳಗೆ ಹಿಂಗದ ಅವ್ರ ದೃಷ್ಟಿಗೆ ಈ ದೃಷ್ಟಿ ಬದಲು ಮಾಡ್ಕೊಂತದ್ದೇನು ನಮ್ಮದೊಂದು ಪ್ರಕ್ರಿಯೆ ಅದಲ್ಲ ಅದೇ ಈ ಪರಮಾರ್ಥ ಅಂತಾರ ಪರಮಾರ್ಥ ಮತ್ತೊಂದು ಏನು ಅಲ್ಲ ನಮ್ಮ ದೃಷ್ಟಿ ಬದಲು ಮಾಡ್ಕೋಬೇಕಾಗಿದೆ ನಾವು ಆ ದೃಷ್ಟಿ ಬದಲು ಮಾಡ್ಕೊಂತ ಪ್ರಕ್ರಿಯೆ ಏನದಲ್ಲ ಇದು ಈ ಒಂದು ಸತ್ಸಂಗದೊಳಗೆ ನಮ್ಗೆ ಪ್ರಾಪ್ತ ಆಗ್ತದೆ ಅಂತ ವಿಶ್ವಂಬರ ಭೂವ ಅವರು ಕನಿಷ್ಠ ಮಂತಂದೊಳಗೆ 3, 4, 5 ತಲೆಮಾರದಿಂದನೂ ಇದು ನಡ್ಕೋತ ಬಂತು ಹಿಂಗೆ ಪಾಂಡುರಂಗನ ಭಕ್ತಿ ಮುಂದೆ ಬೋಲೋಭಾ ಅಂತೇಳಿ ಆ ಮಂತಂದಾಗ ಮುಂದಿನ ಒಂದು ಪೀಳಿಗೆ ಬೋಲೋಭಾ ಗೋಳೆ ಕನಕಾಯಿ ಅವ್ರ ಹೆಂಡತಿ ಇವರು ಹೆಂಗಿದ್ರಂದ್ರೆ ಇವರು ಪಾಂಡುರಂಗನ ಭಕ್ತರೇ ಇದ್ರು ಅದೇ ಮನೆಯೊಳಗೆ ವಿಠ್ಠಲರ ಕುಮಾರಿ ಮೂರ್ತಿ ಇತ್ತು ಪೂಜಾ ಮಾಡ್ಕೋತ ಇದು ಮಾಡ್ಕೋತ ಇದ್ರು ಅಲ್ಲಿ ಇಂಥ ಒಂದು ಮಹಾ ಅವತಾರ ಆಗಬೇಕಾಗಿತ್ತು ಯಾವುದು ಔಷಾವತಾರ ನಿನ್ನೇನು ಹೇಳಿದೆಯಲ್ಲ ಔಷಾವತಾರ ಕಲಾವತಾರ ಆಮೇಲೆ ಆವೇಶಾವತಾರ ಪೂರ್ಣಾವತಾರ ಪೂರ್ಣ ಅವತಾರ ಈ ಪೂರ್ಣಾವತಾರ ಯಾರ್ರಿ ಹಂಗಾರ ಅಂತಂದ್ರೆ ಈಗ ಚಿದಂಬರ ಮಹಾಸ್ವಾಮಿಗಳು ಹೇಳ್ತಾರೆ ನೋಡಿ ಪೂರ್ಣಾವತಾರಿ ಅಂತ ಅವರು ಪೂರ್ಣಾವತಾರ
ಇವು ನಾವೆಲ್ಲ ನಾವು ಅಂದ್ರೆ ನಾವು ಬರ್ತೇವೆ ಗೊತ್ತಿಲ್ಲ, ಆದರೂ ಒಟ್ಟಿನ ಮೇಲೆ ಆದ್ರೆ ಇದು ಅಂಶಾವತಾರ. ಅವ್ರೇನಂತಾರ, ತುಮಿ ಸಂತಮಾಯ ಬಾಪ ಕೃಪಾವಂತ ಕಾಯಮಿ ಪತಿತ ಕೀರ್ತಿವಾನ್ ಅವತಾರ ತುಮಾ ಧರಾಯ ಕಾರಣ ಉದ್ಧಾರಾಯ. ಈ ಒಂದು ಕಾರಣ ಇಟ್ಕೊಂಡು ಬಂದಾರಲ್ಲ ಅವರು ಅಂಶ ಅವತಾರ. ಅವ್ರ ಮಾತುಗಳು ಕೇಳ್ಕೊಂಡು ನಾವು ಯಾರಿಗಾರ ಹೇಳಿಕತ್ತೀವಲ್ಲ ಅದು ಅಂಶ. ನನಗನ್ಸಿ ಮಟ್ಟಿಗೆ ಇಲ್ಲಿ ಇದ್ದಾರೆಲ್ಲರೂ ಅಂಶಾವತಾರಗಳಿದ್ದಾರೆ ಇಲ್ಲಿ. ಏನು ಅಂತ ಯಾವುದು ಮತ್ತೊಂದು ಬೇರೆ ಅವತಾರ ಇಲ್ಲಿ ಎಲ್ಲ ಅವತಾರ ಇದನ್ನೇ ಹೋಯ್ವು ಅಂಶಾವತಾರಗಳೇ. ಅಂಶಾವತಾರ ಸಂಶಯ ಅವತಾರ. ಹೌದು, ಅಂಥ ಒಂದು ಅಂಶಾವತಾರ ಅಂದ್ರೆ ತುಕೋಬಾರಾಯರು ಅಲ್ಲಿ ಅವತಾರ ಆಗಬೇಕಾಗಿತ್ತು ಅಂತೇಳಿ ಬೋಲೋಬ್ಬ ಸಂತರ ಉದರದಿಂದ ತುಕೋಬಾರಾಯರ ಜನ್ಮ. ತುಕೋಬಾರಾಯರು ಒಬ್ಬರೇ ಅಲ್ಲ, ಮತ್ತೆ ಬೋಲೋಬ್ಬ ಸಂತರಿಗೆ 3 ಮಂದಿ. ತುಕೋಬಾರಾಯರ ಅಣ್ಣ ಔಜಿ, ನಡುವಿನವರು ತುಕೋಬಾರಾಯರು, ಕಡಿ ಅವ ಕಾನೋಬ. ಆಮೇಲೆ ಈ 3 ಮಂದಿ ಹೌದಲ್ಲ. ಈಗ ಏನಾಗ್ಯದ ಗೊತ್ತಾ, ನೀವು ಪರೀಕ್ಷೆ ಮಾಡ್ಕೊತ ಕೂತಂಗಾಗ್ಯದ ಇವು. ಸುನೀಲ್ ಅಂದ್ರೆ ಯಾರು ಬೇರೆ ಅಲ್ಲ, ಸುನೀಲ್ ನಮ್ಮ ಇದ್ರಿನ ಹುಡುಗ. ಅವ್ರ ಅಪ್ಪ ಮುರ್ದಂಗ ಬಾರ್ಸವ ಗುಂಡಿ ಬಾ. ಅವನು ಮುರ್ದಂಗದಾಗ ನಾ ಕೀರ್ತನ ಮಾಡಿದವ, ಆದ್ರೂ ಇವು ಪರೀಕ್ಷೆ ಮಾಡ್ತಾನ ನೋಡಿ. ಮಾರ್ಕ್ ಮಾಡ್ಲಿಕ್ಕತ್ತಾನ ಈಗ ಅವ. ಹೇಳಿಕತ್ತಾರ ಕಾಕಾರೆಲ್ಲ ಕರೆ ನೋಡ್ಬೇಕು ಎಲ್ಲಿದ ಅಂತ. ಕಪ್ಪಾರ ಕುಮಾರಿ ಕಪ್ಪಾರ ಕುಮಾರಿ ಕಪ್ಪಾರ ಕುಮಾರಿ. ಓ ಮಂದೆಲ್ಲ ನನ್ನ ಸಣ್ಣವಂತ ತಿಳ್ಕೊಂಡಾರ. ನಾ ಸಣ್ಣವನ ಮತ್ತೀಗ ಇವ್ರ ತಂದೆಯವ್ರ ಮುರಿದಂಗೆ ಇದ್ರಾಗ ನಾ ಕೀರ್ತನ ಮಾಡಿದ್ನಂದ್ರೆ ಅವಾಗೇ ಒಳ್ಳೆ ಭರಾಟ್ ವಯಸ್ಸಿತ್ತು ನಂದು. ಇವು ದೊಡ್ಡ ಕೀರ್ತನಕಾರಿಗೆ ನಮ್ಮ ಸುನೀಲ್ ಅಂದ್ರೆ ಸಾಮಾನ್ಯ ಕೀರ್ತನಕಾರಲ್ಲ, ಆದ್ರೆ ಅವನ ಸ್ವಭಾವ ಏನದಲ್ಲ ಅಷ್ಟೊಂದು. ಅದಕ್ಕೆ ಏನು ಒಂದು ಕೀರ್ತನಕಾರಿಗೆ ಒಂದು ಪರಮಾರ್ಥಗಳಿಗೆ ಏನಿರ್ಬೇಕಲ್ಲ ಸ್ವಭಾವ ಅದೆಲ್ಲ ಅದ. ಹಿಂಗಾಗಿ ಸುನೀಲ ಅಂದ್ರೆ ನಮಗೆ ಅತ್ಯಂತ ಪ್ರೇಮ. ನಾವೊಬ್ಬನೇ ಪ್ರೇಮ ಮಾಡಿದ್ರು, ಅವಾಗದ್ರ ಸಹಿತ ಕಾಕಾರ ಅಂದ್ರೆ ನನಗೂ ಅತ್ಯಂತ ಪ್ರೇಮ ಅಂತ. ಇಲ್ಲಿ ಬರೋಕ್ಕಿಂತ ಮೊದಲು ಫೋನ್ ಹಚ್ಚಿದ್ದು ನನಗೆ, ಕಾಕಾರ ಬರ್ತೀರಂತಲ್ರಿ ಅಂತ. ಹೌದಪ್ಪ, ನಾನು ಬರ್ತೀನಿ ರೀ ಕಾಕಾರ. ಪ್ರೇಮ ಅಂದ್ರೆ ಹಂಗೆ ಹಾಗೇ ಇಲ್ಲ. ಪ್ರೇಮ ಮಾಡೋದು ಗೊತ್ತಿತ್ತಂದ್ರೆ ಪರಮಾರ್ಥ ಮಾಡ್ರಿ. ಪ್ರೇಮ ಮಾಡೋದಾಗ ಗೊತ್ತಿಲ್ಲ ಅಂದ್ರೆ ಸುಮ್ಮ ಪ್ರಪಂಚದಾಗ ಹೊಡೆದಾಟ ಮಾಡ್ಕೊತ ಹೋಗ್ಬಿಡ್ರಿ. ಹೌದಲ್ಲ, ಪ್ರೇಮ ಮಾಡ್ರಿ ಅಂತಾರ. ಎಂಥವ್ರನ್ನ ಪ್ರೇಮ ಮಾಡ್ಬೇಕಂದ್ರ ವಿಚಾರ ಮಾಡ್ರಿ ನೀವು. ಸೀತನ್ ತಗೊಂಡು ಹೋದವ ಯಾರು? ರಾವಣ. ಅಕ್ಕಿನ ಯುದ್ಧ ಮಾಡಿ ಆ ರಾವಣನ ಕೊಂದ ಸೀತನ್ ತಗೊಂಡು ಬರ್ಬೇಕಂತ ಹೋದವ್ರು ಯಾರು? ರಾಮ, ಲಕ್ಷ್ಮಣ, ಆಮೇಲೆ ಸುಗ್ರೀವ, ಇವರೆಲ್ಲರೂ ಮಂಡಳಿ, ವಾನರ ಮಂಡಳಿ ಕೂಡಿಸಿ ಹೋಗಿದ್ರು. ಹೋಗಿ ಸಮುದ್ರದ ದಂಡಿಗೆ, ಈಚೆ ಕಡೆ ದಂಡಿಗಿದ್ರು. ಅವು ಎಲ್ಲೆಲ್ಲಿ ಅವು ಬುದ್ಧಿ ಹೇಳಿದ್ರು ಕೇಳವಲ್ಲಾಗಿದ್ದು ರಾವಣ. ವಿಭೀಷಣ ಬುದ್ಧಿ ಹೇಳಿದ್ರು ಸಹಿತ ಒಂದು ಸಭಾದಿಂದ ಹೊರಗೆ ಹಾಕಿದ. ಹೊರಗೆ ಹಾಕಿದಾಗ ವಿಭೀಷಣ ಏನು ಮಾಡಿದ? ಅವ ರಾಮ ಭಕ್ತಿದ್ದ, ಅವ ಗೊತ್ತಾಯ್ತು ನನಗಿನ್ನು ಎಲ್ಲಿ ಶರಣ ಹೋದ್ರೆ ನನಗೆ ಜಾಗ ಸಿಗ್ತದ, ಅಲ್ಲಿ ಹೋಗ್ಬೇಕಂತೇಳಿ ಸೀದಾ ಎಲ್ಲಿ ಬಂದವ? ರಾಮನಂತಲ್ಲಿ ಬಂದ. ಮ್ಯಾಲ ಹಾರಾಡ್ಕೊತ ಬಂದ. ಇವರೆಲ್ಲ ನೋಡ್ಲಿಕ್ಕತ್ರು. ವಾಲಿಯವರು ಮತ್ತು ಇವರಿದ್ರು ನೋಡಿ, ವಾಲಿ ಅಲ್ಲ, ಅಂಗದ ಮತ್ತು ಹನುಮಂತ ಇವರೆಲ್ಲ ನೋಡ್ಲಿಕ್ಕತ್ರು. ಯಾಕೆ ಬಂದ ಅಂದ್ರೆ ರಾವಣನ ತಮ್ಮಿದ್ದಾನೆ, ಯಾಕೆ ಬಂದೆವು? ಏನೋ ನಮ್ಗೆ ಗೂಢಚಾರ ಮಾಡ್ಕೊಂಡು ನಮಗೇನೋ ಮಾಡ್ಲಿಕ್ಕೆ ಬಂದಾರಂತೇಳಿ ಅಂದು ಕೂಡಲೇ ಕೆಲವು ಬಂದರು, ಇಲ್ಲೇ ಹೊಡೆದು ಬಿಡು ಅವ್ರಿಗೆ, ರಾಮನ ಕಡೆ ಹೋಗೋ ತನಕ ಬಿಡುದು ಬೇಡ ಅಂತ. ಹನುಮಂತ ಗೊತ್ತಿತ್ತು ಇವ್ ರಾಮ ಭಕ್ತ ಅನ್ನುವಂಥ. ಸೀತಾನ ಶೋಧ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ಇರೋವನೇ ಒಬ್ಬ ರಾಮನಾಮ ನಾಮಸ್ಮರಣೆ ಮಾಡೋ ವಿಭೀಷಣ ಅಂತ ಗೊತ್ತಿತ್ತು. ಹಂಗೇನು ಮಾಡೋದು ಬೇಡ, ರಾಮನ ಕಡೆ ಕರ್ಕೊಂಡು ಹೋಗೋಣ ಅಂತೇಳಿ ಅವ್ರು ಇಳಿದ್ರು. ಆಕಾಶ ಮಾರ್ಗ ರಾಕ್ಷಸರು ಬರ್ಲಿಕ್ಕತ್ತಿದ್ರು. ಇಳಿದು ಹೋಗಿ ವಿಭೀಷಣ ಹೋಗಿ ರಾಮಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದ, ಆಶೀರ್ವಾದ ಮಾಡಿದರು. ಶರಣ ಬಂದಿನಪ್ಪ ರಾಮ,
ನನ್ನ ನಿನ್ನ ಉಡಿಯೋದಾಗ ಹಾಕೋ ಅಂದ ಕೂಡಲೇ ಎಲ್ಲರೂ ಅಂದರು ಏನು ಇವಾಗ ಹೇಳೋರು ಯಾರು ಜಾಂಬುವಂತ ವಯಸ್ಸದ ಅವನೆಲ್ಲ ಹೇಳಿ ಹೋಗಲ್ಲಿ ಅವನಿಗೇನು ಇಲ್ಲ ಎಲ್ಲರೂ ತಡ್ರಿ ಅಂತೇಳಿ ಏನು ಮಾಡಿದ್ರು ಆಗಿಂದಾಗ ವಿಭೀಷಣಿಗೆ ಪಟ್ಟಾಭಿಷೇಕ ಮಾಡಿಬಿಟ್ಟ. ಇನ್ನ ಸಮುದ್ರ ದಾಟಿ ಹೋಗಿಲ್ಲ ಇಸ್ರಾಣಿ, ಯುದ್ಧ ಮಾಡಿಲ್ಲ, ಗೆದ್ದಿಲ್ಲ. ಇಲ್ಲಿ ಲಂಕಾದ ಒಂದು ರಾಜನಾಗಿ ಯಾರನ್ನ ಇದು ಮಾಡಿದ? ವಿಭೀಷಣನ. ಮಂದಿ ಇವ್ರು ಗುಜು ಶುರುವಾಗ್ಬಿಡ್ತು. ಹಿಂಗ್ಯಾಂಗ ಆಗ್ತದೆ ಹೇಳ್ರಿ ನೀವು? ಏನೋ ಯುದ್ಧಕ್ಕೆ ಹೋಗಿಲ್ಲ. ಇವು ನಮ್ಮ ರಾಮ್ ಹಿಂಗ್ಯಾಕೆ ಮಾಡ್ಲಿಕ್ಕತ್ತಾನೆ ಹೋದ ಒಂದು ಕೂಡಲೇ ಕೆಲವೊಬ್ಬರು ಏನಲ್ಲಿಕ್ಕತ್ರು, ಹೌದಪ್ಪ ಈಗ ಲಂಕಾ ಗೆದ್ದ ಮೇಲೆ ಅದನ್ನು ಮತ್ತೆ ವಿಭೀಷಣ ಕೊಟ್ಬಾರ್ದು ಅಂತ ನಮ್ದಂತ ಅಲ್ಲೇ ಅಲ್ಲದು ಅಂತ ನೋಡ್ರಿ ಕೃಪಾಳು. ಅವಾಗ ಅವ್ರಂದ್ರು ಈಗ ಅವ್ನು ಶರಣ ಬಂದ, ಇವು ಅವು ಲಂಕಾಪತಿ ಮಾಡಿಬಿಟ್ಟ. ಚಿಂತನೆ ಮಾಡ್ತದ ಮಂದಿ. ಈಗ ಹೆಂಗೆ ನೀವು ಎಷ್ಟೋ ತನಕ ಹೇಳ್ತಾನ ಇವು ಫಲಾನ ನಂತರ 1.5 ಅಂದಾನ. ಚಿತ್ರ ಮಾಡೋದು ಸಂಬಂಧ ಇರ್ತಾರೆ. ಯಾಕೋ ಹೆಂಗೆ ಕಾಣ ಏನು ಅದಕ್ಕೆ ಅವ್ರಂದ್ರು ಈಗ ವಿಭೀಷಣಿಗೆ ಪಟ್ಟಾಭಿಷೇಕ ಮಾಡಿದ ಮಹೇಶ, ನಾಳೆ ರಾವಣನೂ ಬರ್ತಾನ. ನನ್ನ ಕಡೆ ತಪ್ಪಾಗಿದಪ್ಪ ಮಾರಾಯ, ನಿನ್ನ ಹೆಂಡತಿ ಕರ್ಕೊಂಡು ಬಂದದ್ದು ತಗೋ, ನಿನ್ನ ಹೆಂಡ್ತಿನ ನಿನಗೆ ಶರಣ ಬಂದು ನಾನು ಅವಾಗೇನು ಕೊಡ್ತಾನ ಅಂತ. ಯಾಕಂದ್ರೆ ಲಂಕಾದ ರಾಜ ನೀವು ಮಾಡಿಬಿಟ್ಟಾನ ಪಟ್ಟಾಭಿಷೇಕಿಗೆ, ಮತ್ತು ರಾವಣಿಗೇನು ಕೊಡ್ತಾನ? ಎಲ್ಲರೂ ಗುಜು ಶುರು ಆಗಿಬಿಡ್ತು. ಅವು ಇವಾಗ ಜಾಂಬುವಂತಂದ್ರು ಹೋಗೋ ಮರೆ ಕೇಳಿದೇನು ಹುಚ್ಚುಚಾರಿದು ಅಂತೇಳಿ. ಜಾಂಬುವಂತ ರಾಮ ಮತ್ತು ಹಿಂಗೆ ಮಾಡಿದಿಲ್ಲ ಹೆಂಗೆ ಅಂತಂದು. ಮತ್ತೀಗ ಲಂಕಾಕಂತರು ರಾಜ ಅಧಿಪತಿ ನೀವು ವಿಭೀಷಣ ಮಾಡಿದಿ, ಮತ್ತೀಗ ರಾಮನು ಬಂದ್ರೆ ಶರಣಾಗತ ರಕ್ಷಾ ಅಂತ ನಿನ್ನ ಬಿರುದು ಅಂದ ನೋಡ್ಲಿಕ್ಕತ್ತಿ ಎಷ್ಟು ಘಾತ ಆಗ್ತದಂತಂದು. ಒಂದು ಕೂಡಲೇ ಏನಾಯ್ತು? ಮತ್ತು ರಾವಣನು ಬಂದು ಈಗ ಶರಣಾಗತ್ತಾದ್ರೆ ಏನು ಮಾಡ? ಅವಂದ ನೋಡು ಜಾಂಬುವಂತ, ರಾವಣ ಬಂದು ಅಕಸ್ಮಾತ್ ಶರಣಾಗತ ನನಗೆ ಆದಂದ್ರ ಅವು ನಾನು ಅಯೋಧ್ಯ ಅಂದ ರಾಜಸಿಂಹಾಸನ ಬಿಟ್ಟು ಕೊಡ್ತಾನಂದ್ರೆ ಟೊಬ್ಬಾರ ಕುಮಾಯಿ ಅದಕ್ಕೆ ಸಂತರಿಗೆ ಏನು ಗೊತ್ತದ ಅಂದ್ರೆ ಬರೀ ಪ್ರೇಮ ಮಾಡೋದು ಗೊತ್ತದ. ತುಕಂಬಾರಾಯರಿಗೆ ಎಷ್ಟು ತ್ರಾಸು ಕೊಟ್ಟರು ನಿಮಗೆಲ್ಲ ಗೊತ್ತದ, ಆದ್ರೂ ಸಹಿತ ಪ್ರೇಮ ಮಾಡಿದ್ರು. ತುಕಂಬಾರಾಯರಿಗೆ ಹೋಗಿ ಹೆಣದ ಮುಂದೆ ಕೀರ್ತನ ಮಾಡ್ಲಿಕ್ಕೆ ಹಚ್ಚಿದ್ರು ಅಂತ ಹೇಳ್ತಾರ. ಅದೊಂದು ನಮೂನಿ ಹೆಂಗೆ ಗೊತ್ತಲ್ಲ, ಈಗ ಹೆಂಗ ಮನೆಯಾಗ ಯಾರು ಇದು ಅದು ಕೂಡಲೇ ಅಳ್ಲಿಕ್ಕೆ ಆಗುದಿಲ್ಲ ಈಗ ಮಂದಿಗೆ. ಏನು ಹೇಳೋದು? ಹಿಂದಕ್ಕೆಲ್ಲ ಕಳ್ಳ ಹರಿತಿತ್ತು, ಅಳ್ತಿದ್ರು. ಈಗ ಏನು ಹೇಳೋದು ಮರ ಅಳು ಪಾರ್ಟಿಗಳು ರೆಡಿ ಆಗ್ಯಾವ ಈಗ ಹೊರಗೆ. ಈಗ ಮ್ಯೂಸಿಕಲ್ ಪಾರ್ಟಿ ಅದು ಇರ್ತಾವಲ್ಲ, ಹಂಗೆ ಅಳು ಮಂದಿ. ಅವ್ರಿಗೆ ರೊಕ್ಕ ತುಂಬಿಟ್ರೆ ಆತ ಎಷ್ಟು ತಾಸು ಅಳುದು ಅಂತೇಳಿ ಅಗದಿ ಹಾಡ್ಕೊಂಡು ಎಷ್ಟು ಚಂದ ಹೇಳ್ತಾರೆ ಸರಣಿ ಅವರು. ಹಂಗ ಎಲ್ಲಿಗೆ ಬಂದು ಏನು ಹೇಳಿಕತ್ತಿದ್ ನಾನು? ಅಳುಕಿಂತ ಮೊದಲು ಏನು ಹೇಳಿಕತ್ತಿದ್ದೆ? ಅತ್ತೆ ಇಲ್ಲಿ ಏನು ಹೇಳಿದಂತೀರ ನೀವು? ನಾ ಅಲ್ಲ ಅಂದ್ರೆ ಅದು ಕೊಟ್ಟಿದೆ. ಪ್ರೇಮ ಮಾಡೋ ಸಂತರು ಬರೇ ಪ್ರೇಮ ಮಾಡ್ತಿರ್ತಾರಲ್ಲ. ಹೆಣದ ಮುಂದೆ ಕೀರ್ತನ ಒಬ್ರು ಹಂಗೆ ತಿರ್ಕೊಂಡ್ರಂತ. ಅವಾಗ ಪಾರ್ಟಿ ಇದ್ದಿದ್ದಿಲ್ಲ. ಹೆಂಗೆ ಮಾಡೋದು ಮರ? ಇನ್ನ ನಾಳಿಂದ ನಾಡೋದು ಬರೋರು ಬೀಗರು ಅಲ್ಲಿ ತನಕ ಹೆಂಗೆ ಅಂದ್ಕೊಳ್ಳಿ. ಇವತ್ತು ರಾತ್ರಿ ಅಂತೂ ಕಳೀನಂದ್ರೆ ಹೆಂಗೆ ಒಂದು ರಾತ್ರಿ ಕಳೆದ್ರು, ಮರುದಿವ್ಸ ರಾತ್ರಿ ನಿದ್ದಿಗೆಡೋದು ಹೆಂಗೆ ಆಗ್ತದೆ? ಅವಾಗಂದ್ರು ನಮ್ಮ ತುಕ್ಯಾನ್ ಕೀರ್ತನ ಹಚ್ಚಿಬಿಡು ನಾವು. ತುಕ್ಕೆ ಹಾಕ್ತಿದ್ರು ಅವಾಗ. ಏನು ನಮಗೆ ಬಿರುಸು ಅನ್ನಿಸ್ತದ, ಬಾಯಾಗಿ ತಗೋತವ ಹಂಗೆ ತಪ್ಪತ್ತ ಅನ್ನಿಸ್ತದ. ಆ ಮಂದಿ ಹಂಗೆ ಇರ್ತದೆ. ಚಲೋ ಮಂದಿಗೆ ಯಾರು ಚಂದಿಗೆ ಮಾತಾಡ್ತಾರಂತೀರಿ ನೀವು? ಮುಂದಾಟ್ ನಮಸ್ಕಾರ ಮಾಡಿದಂಗೆ ಮಾಡ್ತಾರೆ ಹಿಂದೆ. ಅದಕ್ಕೆ ಸುಮ್ಮ ಕೆಟ್ಟಾಗಿರೋದು ಚಲೋ. ನಾವು ಎಲ್ಲ ಅನುಭವ ಉಂಡಿಂದ ನೋಡ್ತಿರ್ತಂದ್ಲ, ಮುಂದೆ ನಮಸ್ಕಾರ ಚಮತ್ಕಾರ, ಹಿಂದೆ ನೋಡಬೇಕು. ಭಯಂಕರ ನಮ್ಮ ಬಗ್ಗೆ ಇದು ಇರ್ತದೆ. ತುಕಾರಾಮನಂದ್ರು, ತುಕಾರಾಮ್ ಹೊಂಟಿದ್ದ, ಹೂವ ಕೀರ್ತನ ಆಗ್ಬೇಕಲ್ಲ ನಿಮ್ಗೆ. ಆಗಲಿಲ್ಲ ಅಂತಂದ್ರು. ಎಲ್ಲಿ ಆಗ್ಬೇಕು? ಇಲ್ಲ ಇಲ್ಲೇ ಆಗಲಿ ಅಂತ. ಆಗಲಿ ಅಂದ್ರಿ. ಆಗಲಿ ಅಂದ ಕೂಡಲೇ ಹೋದ. ಪುಂಡಲೀಕ ವರದ ಗಂಜ ಹಾಕಿ ಶುರುನವ
ಒಬ್ಬಾರ ಕುಮಾರಿ ಒಬ್ಬಾರ ಕುಮಾರಿ ಓ ಮಂದಿಗೆ ನಿಶ್ಚಿಂತೆ ಆಯ್ತು, ಎಲ್ಲ ಮಲ್ಕೊಂಡು ಬಿಡ್ತು ಮಂದಿ. ಅದು ಕೂತವ್ರೆಲ್ಲ ಅವನಂದ್ರೆ ಶುರು ಕೀರ್ತನ ಪೀಠಿಕಾ ರಂಗ ಪ್ರಥಮ ರಂಗ ಅದು ಏನಂತಾರಲ್ರಿ ಅದಕ್ಕೆ, ಅದನ್ನ ಪೀಠಿಕಾ ಮುಗಿಸಿದ. ಇನ್ನು ಪೀಠ ಹೇಳ್ಬೇಕು ಅಂದ ಕೂಡಲೇ ಎಲ್ಲ ಮಂದಿ ಮಲ್ಕೊಂಡು ಯಾರ ಮುಂದೆ ಹೇಳಿ ನಾವು ಇವ್ರಿಗೆ ಗಾಡಿಗೆ ಹಿಂಗೆ ಕಟ್ಟಿ ಕೂಡ್ಸಿದ್ವಿ ಅವಾಗ. ಇನ್ನು ನೀನು ನಾನು ಇಬ್ರ ಅಂತ ನಾ ಕೀರ್ತನ ಹೇಳ್ತೀನಿ, ನೀವು ಹೂ ಅನ್ನ. ಅದು ಹೆಣ ಹೂ ಅಂತಂತದು. ಬೆಳತನಕ ಕೀರ್ತನ ಹೇಳಿದ್ರೆ ಬೆಳತನಕನು ಹೂ ಅನ್ಲಿಕ್ಕತ್ತಂತದ. ಚುಮು ಚುಮು ರಸಿಕಾತು ಮಂದೆಲ್ಲ ಹೇಳಿಕತ್ರು. ಅವ್ರಂದ್ರು ಇನ್ನು ಮಂದಿ ಹೇಳಿಕತ್ತಾರ, ಇಲ್ಲಿ ಗಪ್ ಅಂದ್ಕೊಳ್ಳಿ ಮಾತಿರ್ಬೋದು. ಅವಂದ ಅವ್ರಕ್ಕಿಂತ ನೀನೇ ಬೇಷಲು ಅಂತಂದು. ನೀ ಹೋದ್ರು ಎದ್ದು ಹೂ ಅಂತಿ, ಅವ್ರು ಇದ್ರು ನಿನಗತ್ತೆ ಬಿದ್ದಾರಂತ. ಈಗ ಮಲ್ಕೋದಂದ್ರೆ ಏನು ಅರ್ಧ ಹೋದಂಗೆ ಅದು. ನೀವು ಬೇಕಾದ್ರೆ ಫೋಟೋ ತೆಗೆದು ನೋಡ್ರಿ, ಬೇಕಾದ್ರೆ ಮಲ್ಕೊಂಡವ್ರದ್ದೊಂದು ಫೋಟೋ ತೆಗೆದು ಮುಂಜಾನೆ ನೋಡಿದ್ರಂದ್ರೆ ಅದಕ್ಕೇನೊಂದು ಹಾರ ಹಾಕ್ಬಿಟ್ರೆ ಮುಗದೇ ಬಿಡ್ತದೆ. ಒಬ್ಬಾರ ಕುಮಾರಿ ಒಬ್ಬಾರ ಕುಮಾರಿ ಇಂಥ ಜಗದ್ಗುರು 4,01,34,000 ಅಭಂಗಗಳನ್ನು ರಚಿಸಿದಂಥ ತುಕೋಬಾರಾಯರ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ, ಕೆಲವೊಬ್ಬರಂತರೂ ಹುಚ್ಚುತಿಕೆ ಅಂತಿದ್ರು. ಕೆಲವೊಂದು ಪ್ರಸಂಗದಾಗ ಅಂತೂ ಅವ್ರು ಮೆರವಣಿಗೆ ಮಾಡಿದ್ರು, ಒಳಗೆಲ್ಲ ಇದು ಕಾಯಿಪಲ್ಯ ಸರ ಹಾಕಿ. 1-2 ತುಕೋಬಾರಾಯರಿಗೆ ಆದಂಥ ಘಟನೆಗಳನ್ನು ವಿಚಾರ ಮಾಡ್ಕೊಂಡು ಬಿಟ್ರೆ ನಮಗೇನು ಆಗಿಲ್ಲ ಅಂತ ತಿಳ್ಕೊಬೇಕು ನಾವು. ಅಷ್ಟು ತ್ರಾಸು ಕೊಟ್ಟರು ಸಹಿತ ಪಾಂಡುರಂಗನ ಭಕ್ತಿ ಬಿಡಲಿಲ್ಲ, ಜಗತ್ತದ ಕಲ್ಯಾಣ ಚಿಂತೆ ಅವರು ಬಿಡಲಿಲ್ಲ. ಅಂಥ ಒಂದು ಸ್ಥಿತಿ ಬರಬೇಕಾತಂದ್ರೆ ಹೆಂಗೆ ಬಂತು ಅಂತಂದ್ರೆ, ಔಜಿ ಇದ್ರು ಅವ್ರಿಗೆ ಪ್ರಪಂಚದ ಮೇಲೆ ಮೋಹ ಇದ್ದಿದ್ದಿಲ್ಲ. ಅವರು ಒಂದು ನಮೂನೆ ಏನು ಹಂಗೈತಿ ಯಾತ್ರಾ ಮಾಡಬೇಕು ಇದು ಮಾಡಬೇಕು ಅಂತೇಳಿ ಒಟ್ಟ ಆ ಕಡೆ ಲಕ್ಷ್ಯ. ಕಾನೋಬಾ ಇದ್ದ ಅವಾಗ ಒಟ್ಟ ಜವಾಬ್ದಾರಿನೇ ಇದ್ದಿದ್ದಿಲ್ಲ. ಈ ಕಡೆ ಜವಾಬ್ದಾರಿ ಇಲ್ಲ, ಈ ಕಡೆ ಇವ್ನಿಗೆ ಲಕ್ಷ್ಯ ಇಲ್ಲ. ಮತ್ತಿನ್ನು ಹೆಂಗೆ ಪ್ರಪಂಚ ತುಕೋಬಾರಾಯ ಚಲೋ ಅವರು. ಅವ್ ಬೋಲೋಬಾ ಅಂದರು, ಅಂಗಡಿ ಇತ್ತು, ಕಿರಾಣಿ ಅಂಗಡಿ ಇದ್ದವರು. ಅದನ್ನೆಲ್ಲ ವ್ಯವಸ್ಥೆ ನೋಡ್ಕೋದು ತುಕಾರಾಮ್ ಮಹಾರಾಜರು ಚಂದ ಮಾಡ್ತಿದ್ರು. ಅದ ಒಂದು ಸಮಾಧಾನ ಕನಕಾಯಿಗೆ ಮತ್ತು ಬೋಲೋಬಾಗ. ನಮ್ಮ ತುಕಾರಾಮರೇ ನಡೆಸ್ಕೊಂಡು ಹೋಗ್ತಾರೆ ಮನೆತನ ಅಂತೇಳಿ. ಹಿಂಗೆ ಆಗಿ ಅವರಿಬ್ಬರು ಮುಂದೆ ಅವರು ಇದು ಆದ ಕೂಡಲೇ ಅವರು ದೇಹ ಬಿಟ್ಟರು. ಬಿಟ್ಟ ಮೇಲೆ ಜವಾಬ್ದಾರಿ ಯಾರಿಗೆ ಬಿತ್ತು? ಒಂದು ಲಗ್ನನೂ ಆಗಿತ್ತು ತುಕಾರಾಮ್ ಮಹಾರಾಜರದು. ಒಂದು ಲಗ್ನ ಮಾಡಿದ್ರು ಅಲ್ಲೇ ಮಗ್ಗಲು ಹಳ್ಳಿ ಅಂದು. ಅಕ್ಕಿ ರುಕ್ಮಿಣಿ ಅಲ್ಲ, ಏನು ಇರಲ್ಲ. ಒಟ್ಟು ಯಾರ ಹೆಸರು ಗೊತ್ತಿರ್ಲಿಕ್ಕಂದ್ರೆ ರುಕ್ಮಿಣಿ ಅಂದ್ಬಿಡ್ಬೇಕಂತೀವಿ. ಯಾಕಂತ ತಿಳ್ಕೊರಿ ನೀವು, ಅದು ಎಲ್ಲರಿಗೂ ಅಪ್ಲೈ ಆಗ್ತದೆ. ಹೆಣ್ಮಕ್ಳಿದ್ರೆ ರುಕ್ಮಿಣಿ, ಪಾಂಡುರಂಗ. ಏನು ಅದು ಹಂಗೆ ಅದು ಯಾಕಂತೀರ ಪಾಂಡುರಂಗ ಯಾಕಂತೀರ ಅಂತ ಯಾರು ಕೇಳ್ತಾರನ? ಮುಂದೆ ಈಗ ಮಧ್ಯದಾಕಿದ ಸುದ್ದಿ ಹೇಳಿಕತ್ತ ನಾನು ನಿಮಗಿದೆ. ಇನ್ನ 2ನೇದು ಬೇರೆ ಅದ. ಆಕೆ ಲಗ್ನ ಮಾಡಿದ್ರು. ಮಾಡಿದ ಕೂಡಲೇ ಅಗ್ನಿವ ಶಿಸ್ತು ಲಗ್ನ ಆತು, ಒಳ್ಳೆ ಪ್ರಪಂಚ ಚಂದ ನಡೀತು, ಅಂಗಡಿನೂ ನೋಡ್ಕೊಳಿಕತ್ರು ತುಕಾರಾಮ್ ಮಹಾರಾಜರು. ಆದ್ರೆ ಮುಂದೇನು ಮಳೆಗಾಲ ಚಳಿಗಾಲ ಬಂದಿಲ್ಲ. ಆಕೆಗೆ ದಮ್ಮಿನ ಜಡ್ ಇತ್ರಿಪ್ಪ. ಆಕೆ ದಮ್ ಅಂತಿರ್ತದೆ ನೋಡೋದು. ಇಲ್ಲಿ ಯಾರು ದಮ್ಮನೆ ಅವ್ರಿಲ್ಲ. ದಮ್ ಇತ್ತಂತ ತಿಳ್ಕೊರು. ದಮ್ ಅಂದ್ರೆ ದಮ್ಮನೆ ಅವ್ರ ಕೀರ್ತನ ಹೇಳಿಕೆ ಆಗೋದಿಲ್ಲ. ಆಕೆಗೆ ಈ ತ್ರಾಸು ಎಷ್ಟು ತ್ರಾಸು ಇತ್ತಲ್ಲ. ಮತ್ತು ಬೋಲಬಾ ಕನಕಾವ್ಯ ಅವಾಗೂ ಚಿಂತೆ ಆಯ್ತು. ಈಕಿಯಿಂದನಂತರೂ ಇನ್ನಿಕ್ಕಿದೇನು ಪರಿಸ್ಥಿತಿನೇ ಹದಗೆಟ್ಟದ. ಈಗ ಇರ್ತದ ದವಾಖಾನೆ ಔಷಧ ಭಾಳ ಕಡಿಮೆ ಇದ್ದು, ಅದಕ್ಕೆ ಇನ್ನೊಂದು ಲಗ್ನ ಮಾಡೋಣ ಅಂತೇಳಿ ಆವಾಗ ಆ ಕಡೆ ಪನ್ವೇಲ್ ಇದ್ರ ಕಡೆ ಬರ್ತದೆ ಒಂದು ಊರು, ಯಾವುದೋ ಒಂದು. ಆ ಊರಿನಿಂದ ಈಕಿನ 2ನೇದು ಅಕ್ಕಿನ ಲಗ್ನ ಮಾಡಿದ. ಅಕ್ಕಿ ಹೆಸರು ಜೀಜಾಯಿ ಅಂತಾರೆ. ಆದ್ರೆ ಆಕಿದು ಔಲಿನು ಅಂಥೇಳಿ, ಔಲಿ ಅಂತೇಳಿ. ತುಕೋಬಾರಾಯರಂತರೂ ಔಲಿನೇ ಅಂತಿದ್ರು, ಜಿಜಾ ಅಂತಿದ್ರು ಅವ್ರು. ಔಲಿ ಅಂತಿದ್ರು. ಆಕೆ ಏನು ಮಾಡಿದ್ಲು? ಚಲೋ ಮನೆ ತಂದು ಅಕ್ಕಿದ್ಲು. ಮೊದಲೆಲ್ಲ ಪ್ರೇಮದಿಂದ ಸಂಸಾರ ಮಾಡಿದ್ಲು. ಮುಂದೆ ಇದು ಏನಾಗಿಬಿಡ್ತಂದ್ರೆ 1608 ತುಕೋಬಾರಾಯರು ಜನ್ಮ ಆಗ್ಯದ. 1608 ವಿಶೇಷ ಅಂದ್ರೆ ಇವರ
1608 ಇಬ್ಬರು ಮಹಾನ್ ಸಂತರ ಒಂದು ಅವತಾರ, ಒಂದು ತುಕಾರಾಮ್ ಮಹಾರಾಜರು, ಇನ್ನೊಂದು ಸಮರ್ಥ ರಾಮದಾಸ್ ಮಹಾರಾಜರು. ಇವರಿಬ್ಬರದು ಒಂದೇ ಇಶ್ಯೊಳಗೆ ಅವತಾರ ಆಗಿದ್ದು. 1608ರಿಂದ 20 ವರ್ಷ ಅಂದರೆ ಎಷ್ಟಾಯ್ತು? 1628, 29 ಈ 2 ವರ್ಷ ದೊಡ್ಡ ಬರಗಾಲ ಬಿದ್ದುಬಿಡ್ತು. ಎಂಥ ಬರಗಾಲ ಇತ್ತು ಅಂದ್ರೆ ಅವಾಗೆಲ್ಲ ಬರಗಾಲ ಇದ್ದು ನೋಡಿ. ಎಂಥ ಈಗೇನು ಬರಗಾಲ ಇಲ್ಲ, ಕಡೆಗೆ ಗೌರ್ಮೆಂಟ್ನವ್ರ ಕೊಡ್ತಿರ್ತಾರ, ಯಾರಿಗೂ ಬರಗಾಲ ಮುಂದೆ ಗೊತ್ತಿಲ್ಲ ಈಗ ಏನು. ಆವಾಗ ಬರಗಾಲ ಅಂದ್ರೆ ಮಂದಿ ಊಟ ಇರ್ಲಾರ್ದಕ್ಕೆ, ನೀರು ಇರ್ಲಾರ್ದಕ್ಕೆ ಬಿದ್ದು ಸಾಯ್ಲಿಕ್ಕತ್ತಿರ್ತಾವ. ಅಂಥದ್ರಾಗ ಮೊದಲೇ ಹೇಳ್ತೀನೋ ಆ ಬರಗಾಲ ಟೈಮ್ದಾಗ ಆಕಿನೇ ತಿರ್ಕೊಂಡ್ರು, 1-2 ಮಕ್ಕಳು ತಿರ್ಕೊಂಡ್ರು, ಭಾಳ ಕೆಟ್ಟ ಆಗಿಬಿಡ್ತು. ಆಮೇಲೆ ಇವ್ರು ಇದೇ ಹೆಂಗಾಗಿಬಿಡ್ತಂದ್ರೆ, ಇವರು ತುಕಾರಾಮ್ ಮಹಾರಾಜರ ಅಂಗಡಿ ನಡೆಸ್ತಿದ್ರಂದ್ರೆ ಸಂತರ ಒಂದು ಮುಖ್ಯ ಲಕ್ಷಣ ಅಂದ್ರೆ ಭೂತದಯ, ಎಲ್ಲರ ಮೇಲೆ ದಯ. ಏನು ಭೂತದಯ ಠೇವ ಮಗ ಕಾಯೆ ಊಣ, ಭೂತದಯ ಠೇವ ಮಗ ಕಾಯೆ ಊಣ. ಪ್ರಥಮ ಸದಾನ ಹೇತಿಯತೆ, ಪ್ರಥಮ ಸದಾನ ಹೇತಿಯತೆ, ಜನ್ಮತೆ ಮೂಲ ಪಾಯಿಲೆ ತರುಣ, ಜನ್ಮತೆ ಮೂಲ ಪಾಯಿಲೆ ತರುಣ, ಜನ್ಮತೆ ಮೂಲ ಪಾಯಿ. ಓ ಅವರೇ ಹೇಳ್ಯಾರ ಇದನ್ನು, ಭೂತದಯ ಠೇವ ಮಗ ಕಾಯ ಉಣ ಪ್ರಥಮ ಮೊದಲು ಮುಖ್ಯ ಲಕ್ಷಣ ಸಂತರದೇನೋ ಭೂತದಯ, ಎಲ್ಲರ ಮೇಲೂ ದಯ. ಹಿಂಗೆ ದಯ ಬಂದ್ರೆ ಎಲ್ಲಿ ಬರ್ಬೇಕು ಅಲ್ಲಿ ಬಂದ್ರೆ ಚಲೋ. ಅಂಗಡಿ ಇಟ್ಕೊಂಡು ಕೂತಾರ ಏನು, ಅವಾಗ ಯಾರು ಬರ್ತಾರ ಬರಗಾಲದಾಗ ಯಾರ ಕಡೆ ರೊಕ್ಕ ಇರ್ತಿದ್ದಿಲ್ಲ ಖರೆ, ಅವ್ರು ಯಾರು ಬಂದವ್ರು ಏನು ಕೇಳಿದವ್ರು ಕೊಟ್ಬಿಡುದು. ಆಮೇಲೆ ಯಾರು ಆಸ್ತಿ ಇಟ್ಟು ರೊಕ್ಕ ತೊಗೊಂಡು ಹೋದ್ರಂದ್ರೆ ಆಸ್ತಿ ಪತ್ರ ಬರ್ಕೋದ್ರೆ ಕೊಟ್ಬಿಡುದು. ಹಿಂಗೆ ಮಾಡಿ ಕಡಿಕೆ ಏನಾಗಿಬಿಡ್ತಂದ್ರೆ ಹಿಂಗೆಲ್ಲ ತಗೊಂಡವ್ರು ಬರಗಾಲದಾಗ ಇವ್ರದ್ದೆಲ್ಲ ಹೋಗಿತ್ತು. ಆವಾಗ ಯಾರು ಮುಂದೆ ಬರ್ಲಿಕ್ಕೆ ತಯಾರಿಲ್ಲ. ಋಣಕ್ಕೆ ಮಸರುವ ನೆನಗಳಂತೆ ನಿಂದೆಯ ಪರಿಜನರು, ಹಣವಿರುವ ಪರ್ಯಂತೆ ಓಲೈಪರು. ಹಣವು ತೀರಿದ ಮರುದಿನವೇ ನಿನ್ನಯ ಜನರೇ, ಹೆಣವ ಕಂಡಂತೆ ದೂರ ಓಡು. ಹಂಗೆ ಮಾಡ್ಲಿಕ್ಕತ್ರ ತುಕೊಬ್ಬರ ಎಲ್ಲರ ಹೋಗಿ ನಮ್ಮ ಸಾಲ ಕೊಡು ಹೋಮರ, ಸಾಲ ತೊಗೊಂಡು ಎಲ್ಲಿ ಸಾಲ ಹೋಮರ ಅಂತಂತಿದ್ರು. ನಮಗೆ ಉಪವಾಸ ವನವಾಸ ಇಲ್ಲಿಕತ್ತೆ, ಈಗೇಲಿ ಕೊಡೋದು ಮತ್ತು ಚಲೋ ಕಾಲು ಬರಲಿ ಕೊಡ್ತೇವೆ. ಯಾರೂ ಇದು ಮಾಡಲಿಲ್ಲ. ಮನೆಯೊಳಗೆ ಎದಕ್ಕೂ ಇದಿಲ್ಲ, ಅಂಗಡಿ ಎಲ್ಲ ಪೂರ್ಣ ಬಂದ್ ಆಗಿಬಿಡ್ತು. ಇನ್ನು ಏನು ಮಾಡಲಿ ಅಂದ್ರೆ ಅವ್ರು ಇನ್ನೇನು ಮಾಡಲಿ ಅಂತಂದ್ರೆ, ಇನ್ನೇನು ಮಾಡಲಿ ಅಂದಾಗ ಏನದು, ಇನ್ನು ಮತ್ತೆ ಭಗವಂತನಂತಲೇ ಬರೋದು. ಪಾಂಡುರಂಗನ ಬಂದು ಕೂತರು, ಪಾಂಡುರಂಗ ಏನು ನನ್ನ ಪರಿಸ್ಥಿತಿ ಇದು, ನಿನ್ನನ್ನೇ ನಂಬಿದ್ರು ಸಹಿತ ಹೇಳಿ ಈ ಜನರು ಹಿಂಗ್ಯಾಕೆ ಮಾಡ್ಲಿಕ್ಕತ್ತಾರ, ಹೆಂಗೆ ಮಾಡಲಿ ಅಂದ್ಕೊಟ್ಟೆ. ಆ ಒಂದು ಇದ್ರಾಗ ಏನಾಗ್ಬಿಡ್ತು, ವಿಠಲ ವಿಠಲ ಅನ್ನೋದ್ರಾಗ ಆವಾಗ ಅವ್ರಿಗೆ ಸದ್ಗುರುಗಳ ಬೋಧ ಆಗ್ತದೆ. ಬಾಬಾಜಿ ಚೈತನ್ಯ ಅನ್ನೋರು ಬಂದು ರಾಮಕೃಷ್ಣ ಹರಿ ಅನ್ನುವಂಥದ್ದು ಅವ್ರಿಗೆ ನಾಮೋಪದೇಶ ಮಾಡಿ, ತುಕೊಬ್ಬ ಇದನ್ನೆಲ್ಲ ಬಿಡು, ನೀ ಬಂದ ಕಾರ್ಯ ನೆನಪು ಮಾಡ್ತೀನಿ ತಗೋ ಅಂದ್ರು. ಅವರು ಕೃಷ್ಣಾವತಾರದಾಗಿರುವಂಥ ಉದ್ಧವನೇ ನಾಮದೇವನಾಗಿ, ಉದ್ಧವಿದ್ದವ ಶತಕೋಟಿ ಅಭಗ್ನ ರಚನಾ ಮಾಡ್ತೀನಿ ಅಂತೇಳಿ ಪ್ರತಿಜ್ಞೆ ಮಾಡಿದವ ನೀನು. ಮುಂದೆ ನಾಮದೇವರಾಗಿ, ನಾಮದೇವರ ನಂತರ ತುಕಾರಾಮಾಗಿ ನೀನು ಅವತಾರ ತೊಡ್ಕೊಂಡು ಬಂದು ಆ ಶತಕೋಟಿ ಅಭಂಗಗಳನ್ನು ಪೂರ್ತಿ ಮಾಡೋ ಕೆಲಸದ ಇನ್ನು ಅಭಂಗ ರಚನಾ ಮಾಡು ಅಂಥೇಳಿ ಬಾಬಾಜಿ ಚೈತನ್ಯ ಮಹಾರಾಜರು ಉಪದೇಶ ಕೊಟ್ಟರು. ಈ ನಾಮಸ್ಮರಣೆ ಮಾಡಿ ನೋಡು, ಮುಂದೆ ಬರೀಲಿಕ್ಕೆ ಶುರು ಮಾಡಿ ಕಾಲ್ಲಿಕ್ಕೆ ಶುರು ಮಾಡಂತಂದ್ರು. ಅವ್ರು ಹಂಗೆ ಹೇಳ್ತಾರ. ಇಲ್ಲಿ ಮನೆಯಾಗರೆ ಹಿಂಗೆ ಆಕಿ ಜೀಜಾಯಿ ಸಿಕ್ಕಾಪಟ್ಟೆ ಒದರಾಕಿ ನೀನು ಕಟ್ಕೊಂಡು ನನ್ನ ಹಣೆ ಒದರ್ತಿದ್ಲು ಖರೆ ಆಕಿ. ಆದ್ರೆ ಅಷ್ಟು ಪತಿವ್ರತ ಶಿರೋಮಣಿ, ಅಷ್ಟು ಪ್ರೀತಿ ಯಾರೂ ಇದ್ದಿದ್ದಿಲ್ಲ. ತುಕಾರಾಮ್ ಮಹಾರಾಜರು ಊಟ ಆಗಲಾರ್ದ ಊಟ ಮಾಡ್ತಿದ್ಲು ಅಂತ ನೋಡ್ರಿ. ಹೆಂಗಿರಬೇಕು, ಒದರಿದ್ರೆ ಒದರ್ಲಿ, ಬೈದ್ರೆ ಬೈಲಿ, ಏನ್ರಿ ಮಾಡಲಿ, ಈ ಒಂದು ನೇಮ್ ಇತ್ತು ನೋಡ್ರಿ. ತುಕಾರಾಮ್ ಮಹಾರಾಜರು ಊಟ ಇರ್ಲಾರ್ದ ಊಟ ಮಾಡಿ, ನಾವು ಏನೂ ಬೈಯುವುದಿಲ್ಲ ಇಯುವುದಿಲ್ಲ, ಏನಿಲ್ಲ, ನಮ್ಕಿಂತ ಮೊದಲು ಊಟ ಮಾಡಿ ಕಡಿಕೆ ಬಿಟ್ಟಿದ್ರು. ತೆಗೆದಿಟ್ಟು ಬಿಡ್ತಾರೆ. ಕೆಲವೊಬ್ಬರಿಗೆ ತಂದು ಹಾಕ್ತಾರೆ, ಕೆಲವೊಬ್ರು ನೀವೇ ಹಾಕೋರಂತ.
ಅವು ಸೀರಿಯಲ್ಗಳು ಹೋಗ್ತಿರ್ತಾವ, ಟಿವಿ ನೋಡ್ಕೊತ ಕೂತು ಬಿಡ್ತಾರ. ಮತ್ತು ನಮಗೆ ಅದನ್ನ ಬಿಟ್ಟು ಹೋಗ್ಲಿಕ್ಕಾಗೋದಿಲ್ಲ. ಆದ್ರೆ ಜೀಜಾ ಮಾತ್ರ ಎಂದೂ ನೋಡ್ರಿ, ಅವು ಏನು ಮಾಡಿದ, ಇದು ನನ್ನ ಮನಸ್ಸಿಗೆ ನೋವು ಮಾಡೋದಕ್ಕೆ ಕಾರಣ ಅಂದ್ರೆ ಏನು ಕಾಗದ ಪತ್ರ ಬರೆದು ನನ್ನಿಂದ ರೊಕ್ಕ ಒಯ್ದಾರಲ್ಲ, ಅವ್ರು ಕೊಡ್ಲಾರ್ದಕ್ಕೆ ನನಗೆ ಮನಸ್ಸಿಗೆ ಇದು ಆಗಿದ್ದಿಲ್ಲ. ಒಂದಿಷ್ಟು ಪೆಂಡಿ ಆಗಿದ್ದು, ಅದ್ರಾಗ ಎಲ್ಲ ಪೆಂಡಿ ಒಯ್ದು ನೀರಾಗ ಒಗಿಬೇಕಂತೆ ಇಂದ್ರಾಯಣಿ ಒಳಗೆ ಒಗಿಲಿಕ್ಕೆ ಹೋಗಿ ತಯಾರಾದರು. ಅವ್ನು ಕಾನೋಬ ಇದ್ದು ನೋಡೋ, ಸ್ವಾರ್ಥಿ ಇದ್ದವ. ಅಣ್ಣ ನೋಡಿಲ್ಲೇ ಅದ್ರಾಗ ಅರ್ಧ ನಂದು ಬರ್ತದ, ನೀವು ಒಗೀತಿ ನನ್ನ ಪಾಲಿಂದ ನನಗೆ ಕೊಟ್ಟು ನೀವು ಒಗಿ ಅಂತ. ಅದ್ರಾಗಿನ ಅರ್ಧ ತೆಗೆದು ನೀವು ತಗೋರಪ್ಪ ಅಂದರು. ಅರ್ಧ ಏನಂದ್ರೆ ಇಂದ್ರಾಯಣಿಯೊಳಗೆ ಒಗೆದು ಬಿಡು. ಆಹಾ, ನಿಶ್ಯಂತ ಆಗಿಬಿಡ್ತಂದ್ರು. ಕೊಡುವುದಿಲ್ಲ, ತಗೋದಿಲ್ಲ, ಏನೂ ಇಲ್ಲ, ಎಷ್ಟು ಆರಾಮ್ ಆನಂದದ ಅಂತ ಅನ್ಕೋತ ಪಾಂಡುರಂಗ ನಾನು ಎಷ್ಟು ನಿಶ್ಚಿಂತೆ ಮಾಡಿದಪ್ಪ ಅಂತೇಳಿ ನಿಶ್ಚಿಂತೆ ಆಗಿರ್ಬೇಕಂತೇಳಿ ಭಂಡಾರ ಪರ್ವತಕ್ಕೆ ಹೋದ್ರು. ಭಂಡಾರ ಪರ್ವತದಾಗ ಹೋಗಿ ನಾಮಸ್ಮರಣೆ ಮಾಡ್ತಾರೆ. ಇಸ್ರಾಣಿ 13 ದಿವಸ 14 ದಿವಸ 15 ದಿವಸ, ಒಬ್ರು 13 ಅಂತಾರೆ, ಒಬ್ರು 14 ಅಂತಾರೆ, ಒಬ್ರು 15 ಅಂತಾರೆ. 15 ದಿವಸ ಮಾಡಿ ಸಾಕ್ಷಾತ್ಕಾರ. 14 ದಿವಸ ಇದ್ರು, 15 ದಿವಸ ಪಾಂಡುರಂಗನ ಸಾಕ್ಷಾತ್ಕಾರ ಆಗಿಬಿಡ್ತು. ಸ್ವತಃ ಪಾಂಡುರಂಗನ ಸಾಕ್ಷಾತ್ಕಾರ ಆದ ಕೂಡಲೇ ಅವನು ಮುಂದಿಟ್ಟುಕೊಂಡಾಗ ಇಂಥ ಕೀರ್ತನೆ ಹೇಳ್ಬೇಕು ನಾವಿನ್ನ. ತಬ್ಬಾರ ಕುಮಾರಿ ಓ, ಇದು ಫಸ್ಟ್ ಟೈಮ್ ನಾ ತುಕೋಪಾರ ಕೀರ್ತನ. ನಮ್ಮ ಇವರು ವಿಲಾಸ್ ಅವರು ಅಂದರು, ಇವತ್ತು ನಾಳೆ ಕೀರ್ತನ ಆಗಲ್ರಿ, ಯಾವುದೇ ಒಂದು ಚಲೋ ನಾನೇ ತುಕೋಪಾರ ಅಂತ ಹೇಳಿದ್ರ ಅಂತಂತೇಳಿ ಶುರುವಂತರೂ ಮಾಡೀನಿ. ಎಲ್ಲಿಗೆ ಹತ್ತು ಇನ್ನು 10 ನಿಮಿಷ ಹೋದ ಏನಿಲ್ಲ, ಇನ್ನ ಇವ್ರು ಧ್ಯಾನಕ್ಕೆ ಕೂತಾರೆ. ಇನ್ನ ಬಾಂಡ್ರ ಪರ್ವತನಾಗ ಮುಂದಿನ ಎಷ್ಟೆಷ್ಟು ಅದ ವಿಚಾರ ಮಾಡಿದ್ರೆ ಒಂದು 3-4ಕ್ಕೆ ಮುಗಿಸ್ತು ನಡೀತಲ್ಲ. ಇರಲಿ, ಈ ಸರಿ ಅಕಸ್ಮಾತ್ ಸ್ವಲ್ಪ ಆತಂದ್ರೆ ಮತ್ತೊಂದು ಮುಂದಿನ ಸರಿ ಮತ್ತೊಂದು ದಿನ ಮತ್ತೆ ವಿಸ್ತಾರ ಮಾಡೋಣ ಅಂತ. ಯಾಕೋ ಹೆಂಗನ, ಹೌದಲ್ಲ? ಅಂದ ಕೂಡಲೇ ಸಾಕ್ಷಾತ್ಕಾರ ಆದ ಕೂಡಲೇ ಆನಂದ ಆತು. ಸಾಕ್ಷಾತ್ಕಾರ ಆತು ಬಂದ ಮೇಲೆ ಮತ್ತು ಸಾಕ್ಷಾತ್ಕಾರ ಸುಮ್ಮ ಕೊಡಬಾರ್ದನ. ಅವ್ರಂದ್ರು ಸಾಕ್ಷಾತ್ಕಾರ ನನಗೊಬ್ಬ ಆತು, ಎಲ್ಲರೊಳಗೂ ನಾ ಅದನ್ನು ಕಾಣಬೇಕಲ್ಲ. ಎಲ್ಲರಿಗೂ ಕಾಣುವಂಥ ಮತ್ತೆ ಸಾಧನ ಮಾಡಿದ್ರು. ಎಲ್ಲರೊಳಗೂ ಪಾಂಡುರಂಗನ ಕಾಣ್ಲಿಕ್ಕತ್ರು. ಕಾಣ್ಕೋತ ಇವರೆಲ್ಲರಿಗೂ ಪಾಂಡುರಂಗಿದ್ರು, ಇವ್ರು ಹಿಂಗ್ಯಾಕೆ ವರ್ತನ ಮಾಡ್ತಾರ ಅಂತೇಳಿ ಆವಾಗ ಅವ್ರಿಗೆ ಅಭಂಗ ಬರಿಬೇಕಂತೇಳಿ ಪ್ರೇರಣೆ ಆಗ್ತವೆ. ಅಭಂಗ ಪ್ರೇರಣೆ ಇದೇನು ಬರೀ ಸ್ವಾರ್ಥಕ್ಕಾಗಿ ಇದು ಮಾಡ್ತಾರೆ. ಪ್ರಪಂಚ ಇದ್ದಾರೆ ಕರೆ ರೊಕ್ಕ ಗಳಿಸ್ತಾರೆ, ಯಾವ ಖರ್ಚು ಮಾಡ್ತಾರೆ. ಈಗ ಮಾಡ್ತಾರಲ್ಲ ಮಂದಿ, ದಾಬಾಕ್ಕೆ ಹೋದ್ನೆ, ಅಲ್ಲಿ ಹೋದ್ನೆ, ಪಾರ್ಟಿಗೆ ಹೋದ್ನೆ, ರಿಸಾರ್ಟ್ಗೆ ಹೋದ್ನೆ, ಖರ್ಚು ಮಾಡಿ ಹಿಂಗೆ ಯಾಕೆ ಮಾಡ್ಲಿಕ್ಕತ್ತಾರೆ ಇದು ಮಂದಿ ಅಂತೇಳಿ ಅವಾಗ ಅವರಂದ್ರು, ಹರಿ ಜೋಡೋನಿಯ ಧನ ಉತ್ತಮ ವ್ಯವಹಾರೇ, ಜೋಡೋನಿಯ ಧನ ಉತ್ತಮ ವ್ಯವಹಾರೇ, उदास विचारे व्यक्त करी, उत्तम बोलील उत्तमाची गती, तो एक पावेल उत्तमाची गती, तो एक पावेल उत्तम बोलील पर उपकारे नेणे पर निंदा, पर स्त्रिया सदा बहिणी माया, भूतदया गाई पसुंते पालना, तानेल्या जीवन वनामागे, शांती रूप नवे कोणाच्या वाईट वाढवी महत्वला, तुका म्हणे हेची आश्रमाचे पड परम पद भयाळ फळ वैराग्याचे. हो ಕಾಗದವ ನಾನು ಬರೆದದ್ದು
ಒಂದ ಕಾಗದನ ಇನ್ನ 2 ತಾಸು ಹೋಗ್ತದೆ, 3 ಕಾಗದನ ಏನು ಗತಿ ಅದು? ಅದಕ್ಕೆ ಎಲ್ಲ ಸಿಂಪಲ್ ಮಾಡಿಬಿಡು. ನಿನ್ನ ಜಗತ್ತಿನ ಒಂದು ಪ್ರಪಂಚ ಹಿಡ್ಕೊಂಡು ಪರಮಾರ್ಥ ಮಾಡೋ ಅವರಿಗೆ ಅವ್ರು ಹೇಳಿದರು, ಜೋಡೋನಿಯ ರೊಕ್ಕ ಗಳಿಸ್ರಿ, ಜೋಡೋನಿಯ ಧನ ಉತ್ತಮ ವ್ಯವಹಾರ ಉತ್ತಮ ಮಾಡಿ, ಜಗತ್ತಿನ ಕಲ್ಯಾಣಕ್ಕಾಗಿ ದಾನ ಧರ್ಮಾದಿಗಳನ್ನು ಮಾಡಿರಿ, ಸತ್ವಗುಣ ನಿಮ್ಮಂತ ತುಂಬಿಕೋರಿ, ಧನದಾನ, ವಸ್ತ್ರದಾನ, ಅನ್ನದಾನ, ಉದಕದಾನ, ಕರಿ ಬ್ರಾಹ್ಮಣ ಸಂತರ್ಪಣತ್ತು ಸತ್ವಗುಣ ಇವನ್ನೆಲ್ಲ ದಾನ ಮಾಡಿರಿ. ಹಿಂಗೆಲ್ಲ ಈ ಬೋಧ ಮಾಡ್ಕೋತ ಅವ್ರ ಮನಸ್ಸು ಬದಲು ಮಾಡ್ಬೇಕಂತ ಮಾಡಿದರು. ಯಾರು ಮಾಡ್ತಾರೆ? ಯಾರು ನೋಡ್ರಿ, ಯಾರು ಹೇಳಿದ್ರು ಯಾರೂ ಬದಲು ಇನ್ನೂ ತನಕ ಆಗಿಲ್ಲ. ಯಾಕ್ರಿ ಆಗ್ಯಾರಂದ್ರೆ ನಿಮ್ಮ ಕಡೆ ಔರಂಗಾಬಾದ್ ಕಡೆ ನೀವು ರಗಡೆ ಕೀರ್ತನ ಮಾಡ್ತೀರಿ, ಯಾರೇ ಬದಲಾಗ್ಯಾರಂದ್ರೆ ಯಾರೂ ಬದಲು ಆಗೋದಿಲ್ಲ. ಏನ್ರಿ, ಯಾರು ತಮ್ಮ ಮನಸ್ಸಿಗೆ ತಾವು ಬೋಧ ಮಾಡ್ಕೋತಾರಲ್ಲ ಅವರು ಬದಲಾಗ್ತಾರೆ. ಒಬ್ಬಾರ ಕುಮಾಯಿ ಹೋ ಬದಲಾಗ್ಬೇಕನ್ನೋರು ಬದಲಾಗ್ತಾರ. ಇಲ್ಲಿ ಬದಲಾಗ್ಬೇಕನ್ನೋರು ಭಾಳ ಕಡಿಮೆ ಬಂದಿರ್ತಾರೆ. ಅವು ಹೆಂಗೆ ಹೇಳ್ತಾರೆ ನೋಡ್ಬೇಕನ್ನೋರು ಕೆಳ ಮಂದಿ ಬಂದಿರ್ತಾರೆ. ಅದ್ರಾಗಿನ ತಪ್ಪು ಹುಡುಕಾಡೋರು ಮತ್ತೊಂದಿಷ್ಟು ಮಂದಿ ಬಂದಿರ್ತಾರೆ. ಇನ್ನಷ್ಟು ಮಂದಿ ಟೈಮ್ ಪಾಸ್ ಆಗ್ತಾವೆ ಅಂತೇಳಿ ಬಂದಿರ್ತಾರೆ. ಏನು ಮಾಡಿ ಅಂದ್ರೆ ಬದಲು ಯಾರು ಆಗ್ತಾರಂದ್ರೆ ಯಾರು ತಮ್ಮ ಮನಸ್ಸಿಗೆ ಇಲ್ಲಿ ಕೇಳಿದಂಥ ಬೋಧನೆಗಳನ್ನು ತನ್ನ ಮನಸ್ಸಿಗೆ ಯಾರು ಬೋಧ ಮಾಡ್ಕೋತಾರೆ, ಬದಲಾಗೋ ಮನಸ್ಸೇ ಅಂಥೇಳಿ ಆ ಮನಸ್ಸಿಗೆ ಪ್ರೇಮದಿಂದ ಮನ ಸಜ್ಜನ ಸತ್ಯ ಸೋದು ನಿಪಾಯೆ ಅಂತೂ ಹೇಳ್ತಾರ. ಛೀ ಹಳಿತು ಕೋಡಿ ಪಾಪಿ ಮನವೇ, ಹಳಿತು ಕೋಡಿ ಪಾಪಿ ಮನವೇ, ಹಳಿತು ಹಳಿತು ಕೋಡಿ. ಮೊದಲ ಪ್ರೇಮದಿಂದ ಹೇಳಿ ನೋಡ್ರಿ ನಿಮ್ಮ ಮನಸ್ಸಿಗೆ. ಕೇಳಲಿಲ್ಲ ಅಂದ್ರ ಛೀ ಹಳಿತು ಗೋಡಿ ಪಾಪಿ ಮನವೇ, ಹಳಿತು ಗೋಡಿ ಪಾಪಿ ಮನವೇ. ಕುಹಕ ಬುದ್ಧಿಗಳೆಲ್ಲ ಬಿಟ್ಟು ಬಿಡು ಮನವೇ, ಕುಹಕ ಬುದ್ಧಿಗಳೆಲ್ಲ ಬಿಟ್ಟು ಬಿಡು ಮನವೇ. ಛೀ ಹಳಿತು ಗೋಡಿ ಪಾಪಿ ಮನವೇ, ಹಳಿತು ಹಳಿತು. ಹೋ ನಿಮ್ಮ ಮನಸ್ಸಿಗೆ ನೀವು ಮನೆಗೆ ಹೋಗಿ ಬೈಕೋರಿ, ಇಲ್ಲೇನು ಬೈಕೋತ ಕೊಡ್ಬೇಡ್ರಿ. ಏನು ಮನೆಗೆ ಹೋಗಿ ಛೀ ಅಲ್ಲಿ ಏನು ಹೇಳಿದ್ರು ಕೇಳಿದ್ರು ಶಂಕರಣ್ಣವ್ರು ಅವೇನು ದೊಡ್ಡಗಾದಂತ ಅನ್ಬೇಡ, ಅವ್ರು ಕೇಳ್ಕೊಂಡು ಫರ್ಕ್ ಆಗು ಅಂತೇಳಿ ನಿಮ್ಮ ಮನಸ್ಸಿಗೆ ಬೈಕೋರಿ ಅಂತಾರೆ. ಹಿಂಗೆ ಏನಾಗಿಬಿಡ್ತು ಅಂದ್ರೆ ತುಕೋಬ್ಬಾರಾಯರ ಪರಿಸ್ಥಿತಿ ಜಗತ್ತಿನ ಕಲ್ಯಾಣದ ಒಂದು ತಳಮಳ ಇಷ್ಟು ಹುಟ್ಟಿ ಬಿಡ್ತಲ್ಲ, ಹುಟ್ಟ್ಯಾವ ಈ ರೀತಿ ಮಾಡ್ಕೊಂಡು ಸಾಯ್ಲಿಕ್ಕತ್ತಾವ ಅಂಥೇಳಿ 4 ಕೋಟಿ 4,1,34,000 ಅಭಂಗಗಳನ್ನು ಬರೆದ್ರು. ಬರೆದ ಅವರಂದ್ರು, ನಿಮಗೆ ಪ್ರಪಂಚದಿಂದ ಹೊರಗೆ ಬರ್ಬೇಕಾದ್ರೆ ಏನೂ ವಿಚಾರ ಮಾಡಬೇಡ, ಐಸಾ ಲಾಭ ಬಾಂಧಾಗಾಟಿ, ಐಸಾ ಲಾಭ ಬಾಂಧಾಗಾಟಿ, ಐಸಾ ಲಾಭ ಬಾಂಧಾಗಾಟಿ. ವಿಠ್ಠಲ ಬಾಯಿ ಪಾರೆ ಬಿಡಿ, ವಿಠ್ಠಲ ಬಾಯಿ ಪಾರೆ ಬಿಡಿ, ಐಸಾ ಲಾಭ ಬಾಂಧಾಗಾಟಿ, ಐಸಾ ಲಾಭ ಬಾಂಧಾಗಾಟಿ, ಐಸಾ ಲಾಭ ಬಾಂಧಾಗಾಟಿ. नाम परिते साधन नाही, नाम परिते साधन नाही, जे तू करीशी आणि काही जे तू करीशी आणि काही लाभ बांधा काठी, ऐसा लाभ बांधा
आकारोनी सांगे तुका नाम घेता राहोड ಒದರಿ ಹೇಳಿದ್ರಂತ ತುಕಾರಾಮ್ ಮಹಾರಾಜರು ನಾಮಸ್ಮರಣೆ ಬಿಟ್ಟಿರ್ಬೇಡ್ರಪ್ಪ ಅಂತೇಳಿ ಒದರಿ ಹೇಳಿದ್ರು. ಹೇಳಿ ಕಡಿಕಂದ್ರೆ ಅವರು ಅವತಾರ ಕಾರ್ಯ ಮುಗಿಲಿಕ್ಕೆ ಬಂತು. ಇನ್ನೇನು ಹೇಳೋದಂದ್ರು ನಮ್ದು ಇವ್ರು ಬಂದ್ರಂದ್ರೆ ಮತ್ತೆ ಟೈಮ್ ಮುಗ್ದಂಗೆ ಅದು. ಅವ್ರಂದ್ರು ನೋಡ್ರಪ್ಪ ಪರಮಾರ್ಥ ಮಾಡ್ರಿ. ಯಾರು ಮುಟ್ಟ್ಯಾರಂದ್ರ ಯಾ ನರದೇ ಹಾಚೇನಿ ಸಂಬಂಧೆ ಬಹು ತಪಾವಲೆ ಉತ್ತಮ ಪದೇ ಅಹಂತ ಸಾಂಡೋನಿ ಸುಖಿ ಜಾಲೆ. ಅಹಂಕಾರ ಬಿಟ್ಟು ಪಾಂಡುರಂಗನ ಭಕ್ತಿ ಮಾಡ್ರಪ್ಪ, ಸಣ್ಣವರಾಗಿ ನೀವು ಭಕ್ತಿ ಮಾಡ್ರಿ ಅಂತ ಹೇಳಿ ಅವರಂದ್ರು. लहानपण देगा देवा मुंगी साखरे चारवा. लहानपण देगा देवा मुंगी साखरे चारवा. लहानपण देवा लहानपण देगा देवा जया अंगी मोठेपण कया यातना कठीण. जया अंगी मोठेपण कया यातना कठीण. लहानपण देगा देवा मुंगी साखरे चारवा. लहानपण देगा देवा मुंगी साखरे चारवा. ತುಕಾರಾಮ್ ಮಹಾರಾಜರಂದ್ರು ಇರುವಿಗತೆ ಸಕ್ರಿ ಬೇಕು ಅಂತ ಆರಾಮಿರ್ರಿ ಅಂದ್ರು. ಜಯ ಅಂಗಿ ಮೋಠೆ ಪಣ ತಯ ಯಾತನಾ ಕಠಿಣ. ಅವ್ರಂತಾರ ಐರಾವತಿ ರತ್ನ ಥೋರ त्याच्या अंकुशाची मार. जया अंगी मोठे पण तया यातना कठीण. महापुरे जाडे जाती तेथे जवळ वाटती. जया अंगी मोठेपण दया यातना. तुका म्हणे बरवे जाण पावा लाना होणी लाना. ತುಕಾ ಮನೆ ಬರ್ವೆ. ಇದು ಚಲೋ ಅದ. ಸಣ್ಣವ್ರಕ್ಕಿಂತ ಸಣ್ಣವರಾದ್ರೆ ಎದ್ರು ಸಣ್ಣವರಾಗಿ ನೋಡ್ರಿ ಅಂತಾರ. ಸಣ್ಣವರಾಗಿ ಸುಮ್ ತಳಗ್ ಕೂತ್ರೆ ಬೇಸದ ಸಣ್ಣವ್ ಇದ್ದನಂತೇಳಿ. ಕುರ್ಚಿ ಮೇಲೆ ಕೂತಿರೋದು ನಮ್ಕಿ ದೊಡ್ಡವ್ರು ಬಂದ್ರು ಸ್ವಲ್ಪ ಮಗನ್ ಕೂಡ್ತಿರೋದು ಅಂತಾರೆ. ನಮ್ಕಿ ದೊಡ್ಡವ್ರು ಬಂದ್ರೆ ನಮ್ಮನೆ ಕಿಲ್ಲಿ ಕೂಡಿಸ್ಕೊಡ್ತಾರ್ರಿ. ಅದಕ್ಕಿಂತ ಸುಮ್ಮ ತಳಗೆ ಕೂಡೋದು ಬೇಸದ, ಹೌದಲ್ಲ? ಹಿಂಗೆಲ್ಲ ಸಣ್ಣತನ ಎಲ್ಲ ಜ್ಞಾನವನ್ನು ಬೋಧನಾ ಮಾಡಿ ತುಕಾರಾಮರಾಜರಂದ್ರು ಆಮಿ ವೈಕುಂಠವಾಸಿ ಆಮಿ ವೈಕುಂಠವಾಸಿ. आलो याच कारणाचे आलो याच कारणाचे. आहो मोडले गेवली अहो मोडले गेवली. तात्या भावे म्हणताया जादू संताचे महाराजा जादू संताचे महाराजा. जादू संताचे महाराजा जादू संताचे महाराजा. ಅಂದ್ರೆ ಆದರಾಣಿ ಬರಲೇ ಜಗ ಆದರಾಣಿ ಬರಲೇ ಜಗ. ಅಹೋ ಉಚ್ಚಿಷ್ಟಾತೆ ಭಾಗ ಅಹೋ ಉಚ್ಚಿಷ್ಟಾತೆ ಭಾಗ. ಭಾವೆ ಮತ್ತಾಯ ಜಾದು ಸಂತಾತೆ ಮಹಾರಾಜ ಜಾದು ಸಂತಾತೆ
ನಂದೇ ಒಬ್ಬನ ದನಿ ಎತ್ತರದಂತ ನೀವು ಇಲ್ಲಿಂದ ಎತ್ತಬೇಕಾದಂದ್ರೆ ನಿಮ್ಮ ಸ್ವರ ಬರುವುದಿಲ್ಲ. ಪರ ಪಶ್ಯಂತಿ ಮಧ್ಯಮ ವೈಖರಿ 4 ವಾಣಿಯೊಳಗೆ ನಿಮ್ಮ ಸ್ವರ ಬಂತಂದ್ರೆ ಮಾತ್ರ ನನಗತ್ತೆ ಒದರ್ಲಿಕ್ಕೆ ಸಾಧ್ಯದ. ನಿಮ್ಮ ಎದುರಿಗಿದ್ದದ ಕೈಯನ್ನು ಬಂಗಾರ ಕಸ್ಕೊಂಡು ಹೋದ್ರೆ ಹೆಂಗೆ ಒದರ್ತೀರಿ? ತಡಿ ಹೋ ಮಾರೆ, ಒಯ್ಬೇಡ ಹೋ ಮಾರೆ, ಹಿಂಗಂತೀರೇನ? ಯಾಕ್ರಿ ಗಂಟ್ಲು ಹರ್ಕೊಳ್ಳಂಗೆ ಒದರ್ತೀರಿ? ಮತ್ತು ಈಗ ಜೀವನನೇ ಹೋಗ್ಲಿಕ್ಕತ್ತದಲ್ಲಿ ಯಾಕೆ ಇದು ಮಾಡಬಾರ್ದು? ಜಾಡು ಸಂತಾಜೆ ಮಾರಾಗ, ಜಾಡು ಸಂತಾಜೆ ಮಾರಾಗ, ಜಾಡು ಸಂತಾಜೆ ಮಾರಾಗ, ಜಾಡು ಸಂತಾಜೆ ಮಾರಾಗ. अर्थ लोकिले पुराणे, अर्थ लोकिले पुराणे. नाश केला शब्द ज्ञाने, नाश केला शब्द ज्ञाने. अहो विषय लोभे मनी, अहो विषय लोभे मनी. साधन बुडविले ತೋರು ಮರ ನಮ್ಮ ಕೈಯಾಗ ತಗೊಂಡ್ರಿ ಅಂತಂತಾವು. ಶಿವ 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 ಇರಲಿ. ಒಟ್ಟಿನ ಮೇಲೆ ತುಕೊಬ್ಬಾರಾಯರ ಅವತಾರ ಕಾರ್ಯ ಮುಗಿಯುವಂಥ ಸಮಯ ಬಂತು. ಇಂದ್ರಾಯಣಿ ದಂಡಿಯೊಳಗೆ ಅದು ಗಿಡ ಅದಲ್ಲ ಯಾವುದು, ಗಿಡದ ತಳಕ್ಕೆ ಕೀರ್ತನ ನಡೆದಿತ್ತು. ಕೀರ್ತನ ಮಾಡ್ಕೋತಾನೆ ಅವ್ರು ಅದೃಶ್ಯ ಆಗಿಬಿಟ್ಟು. ಅದು ಕೆಲವೊಂದು ಜ್ಞಾನಿಗಳಿಗೆ ಅಂಥ ಒಂದು ವಿಶೇಷ ಸ್ಥಿತಿಗೆ ಹೋದವ್ರಿಗೆ ಗೊತ್ತಾಯ್ತು. ಅವರು ಸ್ವರ್ಗದಿಂದ ವಿಮಾನ ಬಂತು, ಆ ವಿಮಾನದಾಗ ಅವರು ವೈಕುಂಠಕ್ಕೆ ಹೋದರು ಅನ್ನುವಂಥದ್ದು ಎಲ್ಲರಿಗೂ ಕಾಣಲಿಲ್ಲ. ಅದು ಆ ಒಂದು ದೃಷ್ಟಿ ಯಾರಿಗಿತ್ತು ಅವರಿಗೆ ಕಾಣ್ತು. ಅದಕ್ಕೆ ಬರಬೇಕು, ಭಕ್ತಿ ಮಾಡಬೇಕು. ಹೆಂಗೆ ಮಾಡಬೇಕು ಅಂತಂದ್ರೆ ಕಲಿಯುಗದಾಗ ಹುಟ್ಟಿ ಬಂದು ಖರೆ ಭಜನೆ ಮಾಡಬೇಕ. ಕಲಿಯುಗದಾಗ ಹುಟ್ಟಿ ಬಂದು ಖರೆ ಭಜನೆ ಮಾಡಬೇಕ. ಭಕ್ತಿಯಿಂದ ಮುಕ್ತಿ ಪಡೆದಾನ ನಮ ತುಕಾರಾಮ, ಭಕ್ತಿಯಿಂದ ಮುಕ್ತಿ ಪಡೆದಾನ. ಕಲಿಯುಗದಾಗ ಹುಟ್ಟಿ ಬಂದು ನಮ ತುಕಾರಾಮ, ಭಕ್ತಿಯಿಂದ ಮುಕ್ತಿ ಪಡೆದ. ಪಟ್ಟಿಗನ್ನ ಇಲ್ಲದಕ್ಕಾಗಿ ಮುನ್ನೂರು ಕರ್ಮ ನೀಗೋಗಿ ಹೊಲನೆಲ್ಲ ಕಾಯತಿದ್ದಾನ. ನಮ್ಮ ತುಕಾರಾಮ ಹೊಲನೆಲ್ಲ ಕಾಯತಿದ್ದಾನ. ಕಲಿಯುಗದಾಗ ಹುಟ್ಟಿ ಬಂದು ಹರೇ ಭಜನೆ ಇದೊಂದು ಕಥೆ ಅದ. ಅದೆಲ್ಲ ಎಲ್ಲರಿಗೂ ಬರ್ತದ. ಕಡಿಕ ತುಕಾರಾಮನ ಭಕ್ತಿಗೆ ಮೆಚ್ಚಿ ಗರುಡ ವಾಹನ ಬಂದು ವೈಕುಂಠವಾಸಿಯಾದನೋ. ನಮ್ಮ ತುಕಾರಾಮ ವೈಕುಂಠವಾಸಿಯ. ಪುಂಡಲಿ ಶ್ರೀ ರಾಜಾ ಹಿಂಗ ವಾಡಾವಯ ಸುಖ ಭಕ್ತಿಭಾವ ಧರ್ಮ ಕುಳಾಚಾರ ನಾಮವಿತೋ ಸೂರ್ಯಡಿ ಕುಳಾಚಾರ ನಾಮ विठोवाची. तुका म्हणे गुण चंदनाचे अंगी तैसे तुम्ही जगी संत जन. ते ತುಕಬ್ಬಾರ ಹೋಗತಾರ. ಕೊನೆ ಚರಣದಾಗ ಅವರಂದ್ರು ಹರಿ ತುಕ ಮನೆ ಗುಣ ಚಂದನಾಚೆ ಅಂಗಿ, ತುಕ ಮನೆ ಗುಣ ಚಂದನಾಚೆ ಅಂಗಿ.
चंदनाचे अंगी तुका म्हणे गुण चंदनाचे अंगी तुका म्हणे गुण चंदनाचे अंगी कैसे तुम्ही जगी संत जन कैसे तुम्ही जगी संत जन संता तैसे तुम्ही जगी संत जन तैसे तुम्ही जगी संत जन संता जना अवतार तो माधराया कारण अवतार तो माधराया कारण तार तो माधराया उत्तराय जन महादोषी जुगलबंदी आहे जुगलबंदी
अल्पायुष्य व्हावे तया कुला माझ्या सकळा हरीच्या दासा कल्पनेची बाधा हो कोण काळी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकाशी नावामध्ये तया असावे कल्याण जामुकी निदान पांडुरंग ठोपार कुमाये बोला पुंडली ಇಲ್ಲಿಯವರೆಗೆ ಸಮರ್ಥರು ನುಡಿಸಿದಂಥ ಎರಡು ವಿಚಾರಗಳನ್ನು ಸದಾನಂದ ಮಹಾರಾಜರ ಒಂದು ಪ್ರೇರಣೆಯಿಂದ ಸಂತ ಶಿರೋಮಣಿ ತುಕೋಬ್ಬರಾಯರ ಜೀವನವನ್ನು ಸ್ವಲ್ಪ ಭಾಗವನ್ನು ನಾವು ಅವಲೋಕನ ಮಾಡಿದಂಗಾತು. ಮತ್ತೊಮ್ಮೆ ಯಾವಾಗಾದರೂ ಅವಕಾಶದೊಳಗೆ ಇನ್ನಷ್ಟು ವಿಸ್ತಾರವಾಗಿ, ಯಾಕಂದ್ರೆ ಸಂತರ ಜೀವನ ಭಾಳ ಅಗಾಧ ಇರ್ತದೆ, ಬಹು ದುರ್ಗಮ ಅಂತೇಳಿ ಒಂದೊಂದು ಪ್ರಸಂಗನೂ ನಮಗೆ ವಿಶೇಷ ಜ್ಞಾನವನ್ನು ನಮಗೆ ಒದಗಿಸಿರ್ತಾವೆ, ವಿಶೇಷ ಬೆಳಕು ನಮ್ಮ ಹೃದಯದೊಳಗೆ ಚಿಮ್ಮುತ್ತಿರ್ತದೆ. ಅಂಥ ಯಥಾಮತಿ ನಾವು ನೀವುಗಳೆಲ್ಲ ಈ ತುಕೋಬ್ಬರಾಯರ ಜೀವನವನ್ನು ಅವಲೋಕನ ಮಾಡಿದೆವು. ಭಾಳ ಸಂತೋಷ ಅನ್ನಿಸ್ತದೆ. ಇವತ್ತಿನ ದಿವಸ ನಿನ್ನೆ ದಿವಸ ಕೀರ್ತನದ ಒಂದು ವೈಭವ ನೋಡಬೇಕಾದ್ರೆ ನನಗನ್ನಿಸ್ತಿತ್ತು, ಅಕಸ್ಮಾತ್ ಈಗ ನಮ್ಮ ವಿಶ್ವನಾಥ್ ದೇಸಾಯಿ ಗುರುಗಳು ಇದ್ರಂದ್ರೆ ಅವ್ರು ನನಗನ್ಸಿ ಮಟ್ಟಿಗೆ ಕುಣಿದಾಡ್ತಿದ್ರು ಅವರು. ಯಾಕಂದ್ರೆ ನಾನು ಹೇಳಿದ ಓವಿಗಳು ಒಳಗೆ ಹೋಗಿ ಹೋಗಿ ಬರ್ಕೊಂಡು ಬರೋರು. ಇಷ್ಟು ಅಧ್ಯಾತ್ಮದ ಚಿಂತಕರು, ಇಷ್ಟು ಅವ್ರ ಖುಷಿ. ಈಗ ಅವ್ರು ಸಗುಣ ರೂಪದಿಂದ ಇರ್ಲಿಕ್ಕಂದ್ರೂ ಸಹಿತ ನಿರ್ಗುಣದೊಳಗೆ ಆತ್ಮಸ್ವರೂಪದಿಂದ ಎಲ್ಲರೂ ಕೂತ್ಕೊಂಡು ಈ ಒಂದು ಪ್ರೇರಣಾ ಅವ್ರು ಕೊಡ್ಲಿಕ್ಕತ್ತಾರಂತೇಳಿ ಇವತ್ತಿನ ನಿನ್ನೆಯ ಕೀರ್ತನ ಸೇವಾ ಇಷ್ಟೊಂದು ವೈಭವಪೂರ್ಣ ಆತು. ಅವ್ರ ಕೃಪಾ, ಸದ್ಗುರುಗಳ ಕೃಪಾ, ಸದಾನಂದ ಮಹಾರಾಜರ ಕೃಪಾ, ಎಲ್ಲ ಸಾಧು ಸಂತರ ಕೃಪಾ ನಮ್ಮ ಮೇಲೆ ಇರಲಿ ಅಂಥೇಳಿ ಅವರಲ್ಲಿ ಬೇಡ್ಕೊತ ಇವತ್ತಿನ